ಸರಿ, ನೆಕ್ಸ್ಟ್ ನಾವು ಈಗ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಓದೋಣ. ಫಸ್ಟ್ ಪ್ರಾಪರ್ಟಿ ಏನಿದೆ ನೋಡಿ. ಫಸ್ಟ್ ಪ್ರಾಪರ್ಟಿ, ಇಫ್ ದಿ ರೋಸ್ ಆ್ಯಂಡ್ ಕಾಲಮ್ಸ್ ಆಫ್ ಅ ಡಿಟರ್ಮಿನೆಂಟ್ ಆರ್ ಇಂಟರ್ಚೇಂಜ್ಡ್ ದೆನ್ ದ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ರಿಮೇನ್ಸ್ ಸೇಮ್ ಅಂತಾನೆ. ಅಂದರೆ ರೋ ಮತ್ತು ಕಾಲಮ್ಸು ಇಂಟರ್ಚೇಂಜ್, ರೋಸ್ನಿಂದ ಕಾಲಮು, ಕಾಲಮ್ನಿಂದ ರೋಗೆ ಇಂಟರ್ಚೇಂಜ್ ಮಾಡಿದ್ರೆ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಸೇಮ್ ಬರುತ್ತೆ ಅಂತಾನೆ. ನೋಡೋಣ. ಲೆಟ್ ಡೆಲ್ಟಾ ಅಂತಂದರೆ 3/3 ಡಿಟರ್ಮಿನೆಂಟ್ ತೊಗೋತೀನಿ. 3/3 ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ನ ಕನ್ವರ್ಟ್ ಮಾಡಿ A11, A12, A13, A21, A22, A23, A31, A32, A33 ಅಂತ ತೊಗೋತೀನಿ. ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಫಸ್ಟ್ ರೋ ಮೀನ್ಸ್ R1 ವಿ ಗೆಟ್ ಅಂತ ಇದೆ. ಡೆಲ್ಟಾ ಈಸ್ ಈಕ್ವಲ್ಸ್ ಟು ಫಸ್ಟ್ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ರೋ ಮಾಡಬೇಕಾದ್ರೆ, ಫಸ್ಟ್ ರೋ ಮಾಡಬೇಕಾದ್ರೆ ಸೈನ್ ಏನು, ಪ್ಲಸ್ಸು ಮೈನಸ್ಸು ಪ್ಲಸ್ ಅಂತಿವೆ. ಪ್ಲಸ್ ಇದೆ ನೋಡಿ, ಇಲ್ಲಿ ಪ್ಲಸ್ ಇದೆ, ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ. ಓಕೆ, ಸೈನ್ ಕನ್ವರ್ಷನ್ ಅಂತೂ ಕರೆಕ್ಟಾಗಿ ಬರೆದ್ವಿ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಎಲಿಮೆಂಟ್ ಏನಿದೆ A11 ಅಂತ ಬರೆದಿದೆ, ಆ ಎಲಿಮೆಂಟ್ ಬರೆದಿದ್ದೀನಿ. ಡಿಲೀಟಿಂಗ್ ಫಸ್ಟ್ ರೋ ಫಸ್ಟ್ ಕಾಲಮ್. ಓಕೆನಾ, ರೈಟ್. ಇವು ಉಳಿದುದು ರಿಮೈನಿಂಗ್ ಎಲಿಮೆಂಟ್ಸ್ ಏನು ಮಾಡಿರಿ, ಮಲ್ಟಿಪ್ಲೈಯಿಂಗ್ ದಿ ಡೈಗೋನಲ್ ಎಲಿಮೆಂಟ್ಸ್ A22 ಇಂಟು A33 ಅದ ಇಲ್ಲ ನೋಡಿ. ನೆಕ್ಸ್ಟ್ ಮಿಡಲ್ನಲ್ಲಿ ಮೈನಸ್, ಇವೆರಡು ಮಲ್ಟಿಪ್ಲೈ ಮಾಡಿದರೆ A32 ಇಂಟು A23 ಕರೆಕ್ಟ್ ಇದೆ. ಅಂದರೆ ಈ ಫಸ್ಟ್ ಟರ್ಮ್ ಕರೆಕ್ಟ್ ಇದೆ ಅಂತ ಗೊತ್ತಾಯಿತು, ರೈಟಾ. ಸೆಕೆಂಡ್ ಟರ್ಮ್ ತೊಗೊಳ್ಳೋಣ. ಸೆಕೆಂಡ್ ಟರ್ಮ್ ಏನಿದೆ, ಮೈನಸ್ ಆಫ್ A12 ಇದೆ. ಡಿಲೀಟಿಂಗ್ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಓಕೆ, ಡಿಲೀಟ್ ಮಾಡಿದೆ. ಡೈಗೋನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿ A21 ಇಂಟು A33 ಇದೆ. ನೆಕ್ಸ್ಟ್ ನಾನ್ ಡೈಗೋನಲ್ ಎಲಿಮೆಂಟ್ಸ್ A31 ಇಂಟು A23 ಅಂತಿದೆ. ಅಂದರೆ ಇದೂ ಕರೆಕ್ಟ್ ಅಂತ ಬಂತು. ನೆಕ್ಸ್ಟ್ ಎಲಿಮೆಂಟ್, ಥರ್ಡ್ ಎಲಿಮೆಂಟ್ ಏನಿದೆ ನೋಡಿ, ಪ್ಲಸ್ ಆಫ್ A13 ಇದೆ. ಡಿಲೀಟಿಂಗ್ ಫಸ್ಟ್ ರೋ ಥರ್ಡ್ ಕಾಲಮ್, ರೈಟ್. ಡೈಗೋನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿ A21 ಇಂಟು A32 ಮೈನಸ್ A31 ಇಂಟು A22 ಅಂತ ಬರ್ತಿದೆ. ಇದಕ್ಕೆ ಇಕ್ವೇಷನ್ ನಂಬರ್ 1 ಅಂತ ತಗೊಳ್ಳೋಣ. ಇವು ನಂಬರ್ಸ್ ಇಲ್ಲ, ನಂಬರ್ಸ್ ಇದ್ದರೆ ಸಿಂಪ್ಲಿಫೈ ಮಾಡ್ತಿದ್ವಿ. ಇದ್ರ ಟೋಟಲ್ ಎಲ್ಲ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, ರಿಯಲ್ ನಂಬರ್ ಅಂತ ಬರುತ್ತೆ. ಕರೆಕ್ಟಾ, ಮುಗಿತಾ. ನೆಕ್ಸ್ಟ್ ಡಿಟರ್ಮಿನೆಂಟ್ ಲೆಟ್ ಡೆಲ್ಟಾ ಡ್ಯಾಶ್ ಅಂತ ತಗೋತೀನಿ. ಯಾಕಂತಂದರೆ ಈಗ ಫಸ್ಟ್ ಒಂದು ಡಿಟರ್ಮಿನೆಂಟ್ದು ನಾ ಸಿಂಪ್ಲಿಫೈ ಮಾಡಿದೆ. ಈಗೇನು ಮಾಡ್ತೀನಿ, ಕಾಲಮ್ನ ರೋನ ಇಂಟರ್ಚೇಂಜ್ ಮಾಡಬೇಕು, ಅದರದ್ದು ಡಿಟರ್ಮಿನೆಂಟ್ ಎಕ್ಸ್ಪೆಂಡ್ ಮಾಡ್ತೀನಿ. ಎರಡೂ ಸೇಮ್ ಇದಾವ ಅಂತ ಪ್ರೂವ್ ಮಾಡಬೇಕು. ಲೆಟ್ ಡೆಲ್ಟಾ ಡ್ಯಾಶ್ ಬಿ ದಿ ಡಿಟರ್ಮಿನೆಂಟ್ ಆಪ್ಟೇನ್ಡ್ ಬೈ ಇಂಟರ್ಚೇಂಜಿಂಗ್ ದಿ ರೋಸ್ ಆ್ಯಂಡ್ ಕಾಲಮ್ಸ್ ಅಂತದೆ, ರೈಟ್. ಡೆಲ್ಟಾ ಡ್ಯಾಶ್ ಅಂತ ಬರೀತೀನಿ. ಡೆಲ್ಟಾ ಡ್ಯಾಶ್ ಅಂತಿದೆ. ಡೆಲ್ಟಾ ಡ್ಯಾಶ್ ಅಂತಂದ್ರೆ ಏನು, ಈಗ ಎ ಮ್ಯಾಟ್ರಿಕ್ಸ್ ಅಂತ ಗೊತ್ತಿದೆ ನಿಮಗೆ. ಎ ಡ್ಯಾಶ್ ಅಂತಂದರೆ ರೋಸ್ ಆ್ಯಂಡ್ ಕಾಲಮ್ಸ್ನ ಇಂಟರ್ಚೇಂಜ್ ಮಾಡಲ್ಲ, ಹಂಗೆ. ಈ ಫಸ್ಟ್ ರೋ ಇದ್ದುದು ಫಸ್ಟ್ ಕಾಲಮ್ನಲ್ಲಿ ಬರೀಬೇಕು, ಸೆಕೆಂಡ್ ರೋ ಇದ್ದುದು ಸೆಕೆಂಡ್ ಕಾಲಮ್ನಲ್ಲಿ ಬರೀಬೇಕು, ಥರ್ಡ್ ರೋ ಇದ್ದುದು ಥರ್ಡ್ ಕಾಲಮ್ನಲ್ಲಿ ಬರೆದಿದ್ವಿ. ಅಂದರೆ ಎ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಮಾಡ್ದಂಗೆ, ಕರೆಕ್ಟಾ. ನೆಕ್ಸ್ಟ್ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಫಸ್ಟ್ ಕಾಲಮ್ ಅಂತ ಮಾಡ್ತೀನಿ. ಇಲ್ಲಿ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ R1 ಮಾಡೀನಿ, ಇಲ್ಲಿ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಕಾಲಮ್ 1 ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಈ ರೋ ಎಲಿಮೆಂಟ್ಸು A11, A12, A13 ಎಲಿಮೆಂಟ್ಸ್ ಎಲ್ಲಿದ್ದಾವೆ, ಕಾಲಮ್ನಲ್ಲಿದೆ. A11, A12, A13 ಕಾಲಮ್ನಲ್ಲಿದ್ದಾವೆ. ಅದಕ್ಕೆ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಕಾಲಮ್ 1 ಮಾಡ್ತೀನಿ, ಈಸಿ ಆಗುತ್ತೆ. ಈ ಮೆಥಡು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. 3/3 ಇರಲಿ, 2/2 ಇರಲಿ, ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ R1, R2, R3 ಅಥವಾ C1, C2, C3 ಮಾಡಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರುತ್ತೆ, ಸೇಮ್ ಬರುತ್ತೆ ಅಂತ ಪ್ರೂವ್ ಮಾಡಿದ್ವಿ, ಕರೆಕ್ಟಾ. ಈಗೇನು ಮಾಡೋಣ, ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಫಸ್ಟ್ ಕಾಲಮ್ ಅಂತ ಮಾಡೋಣ. ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಫಸ್ಟ್ ಕಾಲಮ್ ಅಂತಂದರೆ ಈ ಫಸ್ಟ್ ಕಾಲಮ್, ರೈಟ್. ಆ ಸೈನ್ ಏನಿದಾವೆ, ಸೈನ್ ಕನ್ವರ್ಷನ್ ಪ್ಲಸ್ ಮೈನಸ್ ಪ್ಲಸ್ ಅಂತವೆ, ಕರೆಕ್ಟ್. ಪ್ಲಸ್ ಅಂತ ಇದೆ ಇಲ್ಲ ನೋಡಿ, ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್. ನೆಕ್ಸ್ಟ್ ಮೈನಸ್ಸು, ಇಲ್ಲಿ ಮೈನಸ್ ಇದೆ. ನೆಕ್ಸ್ಟ್ ಏನಿದೆ, ಪ್ಲಸ್, ಇಲ್ಲಿ ಪ್ಲಸ್ ಇದೆ ನೋಡಿ, ಕರೆಕ್ಟಾ. ಸೈನ್ ಕನ್ವರ್ಷನ್ ಅಂತೂ ಆಯಿತು. ಎಲಿಮೆಂಟ್ಸ್ ಚೆಕ್ ಮಾಡೋಣ ಈಗ. ಎಲಿಮೆಂಟ್ಸ್ ಏನಿದೆ, A11 ಅದೇ ಇಲ್ಲ ನೋಡಿ. ಸೆಕೆಂಡ್ ಎಲಿಮೆಂಟ್ A12 ಇದೆ ನೋಡಿ. ಥರ್ಡ್ ಎಲಿಮೆಂಟ್ A13 ಇದ್ದಾವೆ, ಕರೆಕ್ಟಾ. ಓಕೆ, ನೆಕ್ಸ್ಟ್ ಇದಾದ ಬಳಿಕ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ. ಪ್ಲಸ್ ಆಫ್ A11 ಡಿಲೀಟಿಂಗ್ ಫಸ್ಟ್ ರೋ ಫಸ್ಟ್ ಕಾಲಮ್ ಡಿಲೀಟ್ ಮಾಡಿದೆ. ಇವೆರಡೂ ಮಲ್ಟಿಪ್ಲೈ ಮಾಡಿ A22 ಇಂಟು A33 ಮೈನಸ್ A23 ಇಂಟು A32 ಅಂತ ಆಯಿತು, ರೈಟ್. ಈ ಥರ ಆಯಿತು. ಈ ಫಸ್ಟ್ ಎಲಿಮೆಂಟ್ ಅಂತೂ ಬಂತು ನಮಗೆ. ಈಗ ಸೆಕೆಂಡ್ ನೋಡೋಣ. ಸೆಕೆಂಡ್ ಎಕ್ಸ್ಪ್ಯಾಂಡಿಂಗ್ ಕಾಲಮ್ ಯಾವ್ದು ಮಾಡ್ತಾ ಇದ್ದೀವಿ, ಕಾಲಮ್ ಅಂದರೆ ಈ ಎಲಿಮೆಂಟ್ ಎಲ್ಲಿದೆ ನೋಡಿ, ರೈಟ್. ಅದು A12 ಅಂತ ಬರ್ದೀನಿ. ಡಿಲೀಟಿಂಗ್ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಓಕೆ, ಡಿಲೀಟ್ ಮಾಡಿದ ಬಳಿಕ A21 ಇವು ಡಿಲೀಟ್ ಮಾಡಿದ ಬಳಿಕ ಉಳಿದು ಏನು, A21 ಇಂಟು A33 ಮೈನಸ್ A23 ಇಂಟು 31 ಅಥವಾ A31 ಇಂಟು 23 ಅಂತ ಬರಿಬೋದು. ನೆಕ್ಸ್ಟ್ ಇದಾದ ಬಳಿಕ ಥರ್ಡ್ ಎಲಿಮೆಂಟ್ ಏನು, ಫಸ್ಟ್ ಕಾಲಮ್ನಲ್ಲಿ ಥರ್ಡ್ ಎಲಿಮೆಂಟ್ ಏನಿದೆ ನೋಡಿ, A13 ಇದೆ. A13 ಡಿಲೀಟಿಂಗ್ ಫಸ್ಟ್ ಕಾಲಮ್ ಥರ್ಡ್ ರೋ, ಓಕೆನಾ.
ನೆಕ್ಸ್ಟು ಮಲ್ಟಿಪ್ಲೈ ಮಾಡಿ ಡೈಗೋನಲ್ ಎಲಿಮೆಂಟ್ಸು A21 ಇಂಟು A32 A21 ಇಂಟು A32 ಓಕೆನಾ, ಮೈನಸ್ A22 ಇಂಟು A31 A22 ಇಂಟು 31 ಅಂತಿದೆ. ಇದು ಇಕ್ವೇಷನ್ ನಂಬರ್ 2 ಆಯಿತು. ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಎರಡು ಕಂಪೇರ್ ಮಾಡಿ. A21 A23 ಇದೆ, A21 A22 A33 ಅಂತಿದೆ. ನೆಕ್ಸ್ಟ್ ಇಲ್ಲಿ 2332 2332 A12 21 33 A12 21 33 31 23 ಪ್ಲಸ್ 31 ನೋಡಿ ಎಲ್ಲನೂ ಈಕ್ವಲ್ ಇದೆ. ಅಂದರೆ ಈಕ್ವೇಷನ್ 1 ಈಕ್ವೇಷನ್ 2 ಬೋತ್ ಆರ್ ಈಕ್ವಲ್ ಅಂತಂದರೆ ಡೆಲ್ಟಾ ಈಕ್ವೇಷನ್ 1 ಡೆಲ್ಟಾ ಇದೆ, ಈಕ್ವೇಷನ್ 2 ಡೆಲ್ಟಾ 2 ಇದೆ. ಅಂದರೆ ಫ್ರಮ್ 1 ಟು ಡೆಲ್ಟಾ ಈಸ್ ಈಕ್ವಲ್ ಟು ಏನು ಡೆಲ್ಟಾ ಡ್ಯಾಶ್. ಇದು ಏನು ಇಂಡಿಕೇಶನ್ ಮಾಡುತ್ತೆ ಅಂತಂದರೆ ಡೆಟರ್ಮೆಂಟ್ ಆಫ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ, ಡೆಟರ್ಮೆಂಟ್ ಆಫ್ ಎ ಈಸ್ ಈಕ್ವಲ್ಸ್ ಟು ಡೆಟರ್ಮೆಂಟ್ ಆಫ್ ಎ ಡ್ಯಾಶ್ ಅಂತ ಒಂದು ಪ್ರಾಪರ್ಟಿ ಆಯಿತು ನಮ್ಗೆ. ಅಂದರೆ ಡೆಟರ್ಮೆಂಟ್ ಆಫ್ ಎ ಈಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಆಫ್ ಡೆಟರ್ಮೆಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್ ಅಂತ. ಇದು ಫಸ್ಟ್ ಪ್ರಾಪರ್ಟಿ ಇದೆ. ಫಸ್ಟ್ ಪ್ರಾಪರ್ಟಿ ಆಯಿತಾ. ಸೆಕೆಂಡ್ ಪ್ರಾಪರ್ಟಿ ನೋಡಿ. ಸೆಕೆಂಡ್ ಪ್ರಾಪರ್ಟಿ ಏನು ಹೇಳುತ್ತೆ ಅಂತಂದರೆ ಇಫ್ ಎನಿ ಟೂ ರೋಸ್, ಯಾವುದಾದ್ರೂ ಎರಡು ರೋ ಅಥವಾ ಕಾಲಮ್ಸು, ಯಾವುದಾದ್ರೂ ಎರಡು ರೋ ಅಥವಾ ಕಾಲಮ್ಸ್ ಆಫ್ ಅ ಡಿಟರ್ಮಿನೆಂಟ್ ಆರ್ ಇಂಟರ್ಚೇಂಜ್ಡ್. ಅಂದರೆ ಯಾವುದಾದ್ರೂ ಒಂದು ರೋ ಅಥವಾ ಒಂದು ಎರಡು ರೋ ಅಥವಾ ಎರಡು ಕಾಲಮ್ಸ್ದು ರೋ ಕಾಲಮು ಇಂಟರ್ಚೇಂಜ್ ಮಾಡಿ ದೆನ್ ದ ಸೈನ್ ಆಫ್ ದಿ ಡಿಟರ್ಮಿನೆಂಟ್ ಏನಾಗುತ್ತೆ ಅಂತಾನೆ ಚೇಂಜಸ್ ಇಟ್ಸ್ ಸೈನ್ ಅಂತಾನೆ. ಓಕೆ, ಲೆಟ್ ಡೆಲ್ಟಾ ಅಂತ ಒಂದು ಫಸ್ಟ್ ತೊಗೋತೀನಿ ಪರ್ಟಿಕ್ಯುಲರ್ ಆಗಿ. ಓಕೆ, ಅದು ಎಕ್ಸ್ಪ್ಯಾಂಡ್ ಅಲಾಂಗ್ R1. ಈ ಎಕ್ಸ್ಪ್ಯಾಂಡ್ ಅಲಾಂಗ್ ಪ್ರಾಪರ್ಟಿ 1 ಮಾಡಿದೆ, ಈಕ್ವೇಷನ್ ನಂಬರ್ 1 ಅಂತ ಕರೆದಿದೆ. ಇಲ್ಲಿ ತನಕ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ರೈಟ್. ಲೆಟ್ ಡೆಲ್ಟಾ ಡ್ಯಾಶ್ ಬಿ ದಿ ಡಿಟರ್ಮಿನೆಂಟ್ ಅಥವಾ ಡೆಲ್ಟಾ 1 ಬಿ ದಿ ಡಿಟರ್ಮಿನೆಂಟ್ ಆಪ್ಟೇನ್ಡ್ ಬೈ ಇಂಟರ್ಚೇಂಜಿಂಗ್ R1 ಆ್ಯಂಡ್ R3. ಇಲ್ಲಿ R1 ಆ್ಯಂಡ್ R3ನೇ ಮಾಡ್ಬೇಕಂತೇನಿಲ್ಲ, R1 ಆ್ಯಂಡ್ R2 ಮಾಡಿದ್ರು ಓಕೆ. ಯಾಕಂದರೆ ಓನ್ಲಿ ಎರಡು ರೋ ಇಂಟರ್ಚೇಂಜ್ ಮಾಡಿ ಅಂದಿದ್ದಾನೆ. R1 ಆ್ಯಂಡ್ R3 ಇಂಟರ್ಚೇಂಜ್ ಮಾಡಾಕತ್ತೀವಿ. ಹೆಂಗೆ R1 ಆ್ಯಂಡ್ R3 ಇಂಟರ್ಚೇಂಜ್ ಮಾಡ್ತೀವಿ ಅಂತಂದರೆ ಇಲ್ಲಿ R2 ನೋ ಚೇಂಜ್. R2 ಎಲಿಮೆಂಟ್ಸ್ ಏನಿದಾವೆ ಇಲ್ಲೇ ಅದಾವೆ ನೋಡಿ. ಈ R3 ಎಲ್ಲಿ ಬರ್ದೀವಿ, R1ಅಲ್ಲಿ ಬರ್ದೀವಿ. R3 ಎಲ್ಲ ಎಲಿಮೆಂಟ್ಸು 31 A31 A32 A33 ಅದಾವ ಇಲ್ಲ ನೋಡಿ. ನೆಕ್ಸ್ಟ್ R1 ಎಲಿಮೆಂಟ್ಸ್ ಎಲ್ಲಿ ಬರ್ದಿದ್ದೀವಿ, R3ನಲ್ಲಿ ಬರ್ತೀವಿ. A11 ನೋಡಿ, ಇಲ್ಲಿ A11 A12 A13 ಅದಾವೆ, ರೈಟ್. ಇದಕ್ಕೆ ಡೆಲ್ಟಾ 1 ಅಂತ ಅಂದ್ವಿ, ಕರೆಕ್ಟಾ. ಇದಕ್ಕೆ ಎಕ್ಸ್ಪ್ಯಾಂಡ್ ಮಾಡಬೇಕಲ್ಲ, ಎಕ್ಸ್ಪ್ಯಾಂಡ್ ಅಲಾಂಗ್ ಥರ್ಡ್ ರೋ. ಥರ್ಡ್ ರೋ ಯಾಕಂತ ಇದ್ದೀನಿ ಅಂತಂದರೆ ಇಲ್ಲಿ ಫಸ್ಟ್ ರೋ ಎಲಿಮೆಂಟ್ಸ್ ಎಲ್ಲಿ ಬಂದಿದ್ದಾವೆ, ಎಕ್ಸ್ಪ್ಯಾಂಡ್ ಅಲಾಂಗ್ ಫಸ್ಟ್ ರೋ ಅಂತ ಮಾಡಿವಿ. ಫಸ್ಟ್ ರೋ ಎಲಿಮೆಂಟ್ಸ್ ಎಲ್ಲಿ ಬಂದಿದ್ದಾವೆ, ಥರ್ಡ್ ರೋ ಅಲ್ಲಿ ಬಂದಿವೆ, ಅದಕ್ಕೆ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಥರ್ಡ್ ರೋ. ನೀವು ಇದೇ ಅಂತಿಲ್ಲ, ಯಾವುದೇ ಮೆಥಡ್ ಮಾಡಬೇಕು. ಬಟ್ ಅಲ್ಲಿ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಏನಾಗುತ್ತೆ ಅಂತಂದರೆ ಕಾಮನ್ ತಗೊಳ್ಳಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಜಾಸ್ತಿ ಇಲ್ಲಿಂದೇ ಹೋಗುತ್ತೆ. ಈ ಥರ ಮಾಡಿದರೆ ಜಲ್ದಿ, ಯಾಕಂತಂದರೆ ಯಾವುದು ಎಕ್ಸ್ಪ್ಯಾಂಡ್ ಮಾಡೀವಿ ಅದೇ ರೋನಿಂದ ಎಕ್ಸ್ಪ್ಯಾಂಡ್ ಮಾಡಿದರೆ, ಅವೇ ಎಲಿಮೆಂಟ್ಸ್ನಿಂದ ಎಕ್ಸ್ಪ್ಯಾಂಡ್ ಮಾಡಿದರೆ ಆನ್ಸರ್ ಈಸಿಯಾಗಿ ಸಿಗುತ್ತೆ, ಕರೆಕ್ಟಾ. ಓಕೆ, ಎಕ್ಸ್ಪ್ಯಾಂಡ್ ಮಾಡೋಣ. ನೆಕ್ಸ್ಟ್ ನೋಡಿ ಏನಿದೆ ಎಕ್ಸ್ಪ್ಯಾನ್ಷನು. ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ R3 ಅಂತಂದರೆ R3 ಎಲಿಮೆಂಟ್ಸ್ ಇವು R3 ಎಲಿಮೆಂಟ್ಸ್ದು ಸೈನ್ ಏನಾಗುತ್ತೆ ನೋಡಿ, ಸೈನು ಪ್ಲಸ್ಸು ಮೈನಸ್ಸು ಪ್ಲಸ್ ಇದ್ದಾವೆ R3 ಎಲಿಮೆಂಟ್ಸು ಸೈನ್. ಓಕೆ, ಪ್ಲಸ್ ಇದೆ ಇಲ್ಲ ನೋಡಿ, ಡೆಲ್ಟಾ 1ನಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಕರೆಕ್ಟಾ. ಓಕೆ, ಡನ್. ಸೈನ್ ಅಂತೂ ಬರದೆ. ನೆಕ್ಸ್ಟ್ ಏನು ನೋಡಿ, ಈಗ ಎಲಿಮೆಂಟ್ಸ್ ನೋಡಿ, A11 A11 A12 A11 ಇದೆ, A12 ಇದೆ, A13 ಅಂತ ಇದೆ. ಎಲಿಮೆಂಟ್ಸ್ ಅಂತೂ ಬರುತ್ತೆ. ಈಗ ಎಕ್ಸ್ಪ್ಯಾನ್ಷನ್ ಮಾಡಬೇಕು. ಎಕ್ಸ್ಪ್ಯಾನ್ಷನ್ ನೋಡಿ, ಒಂದು ಫಸ್ಟ್ A11 ಇದೆ, A11 ಎಲ್ಲಿದೆ, ಥರ್ಡ್ ರೋ ಫಸ್ಟ್ ಕಾಲಮ್, ರೈಟ್. ಇದು ಎಕ್ಸ್ಪ್ಯಾಂಡ್ ಮಾಡಬೇಕು. A32 ಇಂಟು A23 A32 ಇಂಟು A23 ಅಂತ ಇದೆ ನೋಡಿ. ನೆಕ್ಸ್ಟ್ ಈ ಥರ ಇಂಟು ಮಾಡಿ A22 ಇಂಟು A33 ಅಂತಿದೆ. ಅಂದರೆ ಇದು ಕರೆಕ್ಟ್ ಬಂತು, ಓಕೆನಾ. ನೆಕ್ಸ್ಟ್ ಏನು ಉಳಿತು ಅಂತಂದರೆ ನೆಕ್ಸ್ಟ್ ಎಲಿಮೆಂಟ್. ಇದು ನೆಕ್ಸ್ಟ್ ಎಲಿಮೆಂಟ್ ಯಾವುದು, A12 ಎಲ್ಲಿದೆ, ಥರ್ಡ್ ರೋ ಸೆಕೆಂಡ್ ಕಾಲಮ್, ರೈಟ್. ಇದು ಡಿಲೀಟ್ ಮಾಡಿದ್ವಿ. ಈ ಡಿಲೀಟ್ ಮಾಡಿದ್ಬಳಕ್ಕೆ ಉಳಿತೇನು, 2/2 ಡಿಟರ್ಮೆಂಟ್ ಉಳಿತು. ಇವು ಮಲ್ಟಿಪ್ಲೈ ಮಾಡಬೇಕು ಡೈಗೋನಲ್ ಎಲಿಮೆಂಟ್ಸ್. A31 ಇಂಟು A23 A31 ಇಂಟು A23. ನೆಕ್ಸ್ಟು ಇವು ಮಲ್ಟಿಪ್ಲೈ ಮಾಡಿ ನಾನ್ ಡೈಗೋನಲ್ ಎಲಿಮೆಂಟ್ಸ್ ಏನಾಗುತ್ತೆ ನೋಡಿ, A21 ಇಂಟು A33 A21 ಇಂಟು A33 ಅಂತ ಇದೆ, ಕರೆಕ್ಟಾ. ಅಂದರೆ ಈ ಸೆಕೆಂಡ್ ಎಲಿಮೆಂಟ್ ಆನ್ಸರ್ನೂ ಬಂತು ನಿಮಗೆ. ನೆಕ್ಸ್ಟ್ ಏನು ಮಾಡಿ, ಥರ್ಡ್ ನೋಡಿ, ಥರ್ಡ್ ಏನಿದೆ ನೋಡಿ, ಥರ್ಡ್ A13 ಅಂತ ಇದೆ, A13 ಅಂತ ಬರ್ತಿದೆ, ಓಕೆನಾ, ರೈಟ್. ಇದು ಥರ್ಡ್ ರೋ ಥರ್ಡ್ ಕಾಲಮ್ನಲ್ಲಿದೆ. ಥರ್ಡ್ ಕಾಲಮ್ ಡಿಲೀಟ್ ಮಾಡಿ A13 A22 A13 A22 A13 A22 ಇದೆ ನೋಡಿ. A21 A32 A21 A32 ಅಂತಿದೆ, ರೈಟ್. ಇದನ್ನು ಸಿಂಪ್ಲಿಫೈ ಆಯಿತು. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಪ್ರತಿಯೊಂದರದೊಂದು ಮೈನಸ್ ಕಾಮನ್ ತೊಗೋತೀನಿ. ಫಸ್ಟ್ ಪ್ರತಿಯೊಂದರದ್ದು ಮೈನಸ್ ಕಾಮನ್ ತೊಗೊಂಡ್ರೆ ಮೈನಸ್ ಇದು ಪ್ಲಸ್ ಆಗುತ್ತೆ, ಪ್ಲಸ್ ಇದು ಮೈನಸ್ ಕಾಮನ್ ತೊಗೊಂಡಿನಿ. ಟೋಟಲಿ ಬ್ರ್ಯಾಕೆಟು A11 ಎಲಿಮೆಂಟ್ ಆ್ಯಸ್ ಇಟ್ ಈಸ್.
ಇಲ್ಲಿ ಏನಿದೆ ನೋಡಿ, ಇದು ಮೈನಸ್ ಇದೆಯಲ್ಲ, ಮೈನಸ್ ಇದ್ದದ್ದು ಏನಾಗುತ್ತೆ ಪ್ಲಸ್ಸು, ಪ್ಲಸ್ ಇದ್ದದ್ದು ಏನಾಗುತ್ತೆ ಮೈನಸ್. ಈ ಮೈನಸ್ ಟರ್ಮ್ ಫಸ್ಟ್ ಬರೀರಿ, ಪ್ಲಸ್ ಟರ್ಮು ಸೆಕೆಂಡ್ ಬರೀರಿ. ಇಲ್ಲಿದಿಲ್ಲೇ ಬ್ರ್ಯಾಕೆಟು, ಇದ್ರೊಳಗಿಂದ ಒಂದು ಮೈನಸ್ ಕಾಮನ್ ತೊಗೊಂಡೆ, ಇದ್ರೊಳಗಿಂದ ಒಂದು ಮೈನಸ್ಸು, ಇದ್ರೊಳಗಿಂದ ಒಂದು ಮೈನಸ್, ಟೋಟಲಿ ಮೈನಸ್ ಕಾಮನ್ ತೊಗೊಂಡಂಗೆ. ಕರೆಕ್ಟಾ? ಓಕೆ, ಇದ್ರೊಳಗಿಂದ ಮೈನಸ್ ಕಾಮನ್ ತೊಗೊಂಡು ಪ್ಲಸ್ ಇದು ಮೈನಸ್, ಮೈನಸ್ ಇದು ಪ್ಲಸ್, ಇದು ಮೈನಸ್ ಆ್ಯಸ್ ಇಟ್ ಈಸು. ಇವೆರಡರ ನಡಬರ್ಕಿಂದ ಒಂದು ಮೈನಸ್ ಕಾಮನ್ ತೊಗೋತೀನಿ. ಅಂದರೆ ಫಸ್ಟ್ ಟರ್ಮ್ ಸೆಕೆಂಡು, ಸೆಕೆಂಡ್ ಟರ್ಮು ಫಸ್ಟ್ ಬರಿತೀನಿ. ಇದು A13 ಆ್ಯಸ್ ಇಟ್ ಈಸ್. ಇಲ್ಲಿ ಮೈನಸ್ ಕಾಮನ್ ತೊಗೊಂಡ್ರೆ ಮೈನಸ್ ಇದು ಪ್ಲಸ್ಸು, ಪ್ಲಸ್ ಇದ್ದು ಮೈನಸ್ ಆಗುತ್ತೆ. ಇವಾಗ ಇಕ್ವೇಷನ್ 1 ಇಕ್ವೇಷನ್ 2 ಚೆಕ್ ಮಾಡಿ ನೋಡಿ. ಫ್ರಮ್ 1 ಇಂಟು ಬೋತ್ ಆರ್ ಈಕ್ವಲ್ ಆಗಲ್ಲ. ಇಲ್ಲಿ ಡೆಲ್ಟಾ 1 ಇದೆ, ಡೆಲ್ಟಾ 1 ಅಂತ ಬರ್ತಿದ್ದೀನಿ. ಈಸ್ ಈಕ್ವಲ್ಸ್ ಟು ಡೆಲ್ಟಾ ಈಸ್ ಈಕ್ವಲ್ ಟು ಇಲ್ಲಿ ಮೈನಸ್ ಇದೆ ನೋಡಿ, ಆ ಮೈನಸ್ಸು ಈಕ್ವೇಷನ್ 1 ಇದು ಟೋಟಲ್ ಇದಿಷ್ಟು ಏನಾಗುತ್ತೆ ಬ್ರಾಕೆಟ್ ಸ್ಕ್ವೇರ್ ಬ್ರಾಕೆಟ್ನಲ್ಲಿ ಇದ್ದ ವ್ಯಾಲ್ಯೂ ಡೆಲ್ಟಾ ಅಂತ ಆಗುತ್ತೆ. ಅಂದರೆ ಡೆಲ್ಟಾ 1 ಈಸ್ ಈಕ್ವಲ್ ಟು ಏನಾಯಿತು ಮೈನಸ್ ಡೆಲ್ಟಾ ಆಯಿತು. ಅಂದರೆ ಪ್ರಾಪರ್ಟಿ ಏನು ಹೇಳುತ್ತೆ, ಇಫ್ ಎನಿ 2 rows ಆರ್ 2 columns ಆಫ್ ಅ ಡಿಟರ್ಮಿನೆಂಟ್ ಆರ್ ಇಂಟರ್ಚೇಂಜ್ ದೆನ್ ದ ಸೈನ್ ಆಫ್ ದಿ ಡಿಟರ್ಮಿನೆಂಟ್ ಚೇಂಜಸ್ ಅಂತ ಇದೆ. ಸೆಕೆಂಡ್ ಪ್ರಾಪರ್ಟಿ ಆಯಿತು. ನೆಕ್ಸ್ಟ್ ಥರ್ಡ್ ಪ್ರಾಪರ್ಟಿ ಏನು ಹೇಳುತ್ತೆ ನೋಡಿ. ಥರ್ಡ್ ಪ್ರಾಪರ್ಟಿ, ಇಫ್ ಎನಿ 2 rows ಆರ್ 2 columns ಆಫ್ ಅ ಡಿಟರ್ಮಿನೆಂಟ್ ಆರ್ ಐಡೆಂಟಿಕಲ್ ದೆನ್ ದ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಈಸ್ 0. ಅಂದರೆ ಇದು ಭಾಳ ಇಂಪಾರ್ಟೆಂಟ್ ನೋಡಿ, ಪ್ರಾಬ್ಲಮ್ ಸಾಲ್ವ್ ಮಾಡಲು ಇದು ಯೂಸ್ ಆಗುತ್ತೆ. ಅಂದರೆ ಯಾವುದಾದ್ರೂ ಒಂದು 2 ರೋ ಅಥವಾ 2 ಕಾಲಮ್ಸು ಡಿಟರ್ಮಿನೆಂಟಲ್ಲಿ ಸೇಮ್ ಇದ್ದರೆ, ಐಡೆಂಟಿಕಲ್ ಮೀನ್ಸ್ ಸೇಮ್ ಇದ್ದರೆ ದ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಏನಾಗುತ್ತೆ 0 ಅಂತ ಆಗುತ್ತೆ. ಓಕೆ, ಎಕ್ಸ್ಪ್ಯಾಂಡ್ ಅಲಾಂಗ್ R1 ಮಾಡೋಣ. ಫಸ್ಟ್ ನಾ ಆ ಟೈಪ್ ತೊಗೋಬೇಕು ಅಂತಂದರೆ ಡಿಟರ್ಮಿನೆಂಟ್ ಯಾವ ಟೈಪ್ ತೊಗೋಬೇಕು, 2 ರೋ ಅಥವಾ 2 ಕಾಲಮ್ಸ್ ಸೇಮ್ ಇರಂಗೆ ತೊಗೋಬೇಕು. ಲೆಟ್ ಡೆಲ್ಟಾ ಅಂತ ತೊಗೊಂಡಿನಿ. ಫಸ್ಟ್ ರೋದೊಂದು ಎಲಿಮೆಂಟ್ಸ್ ಏನಿದ್ದಾವೆ, ಸೆಕೆಂಡ್ ರೋನಲ್ಲಿ ಅದೇ ಇದಾವೆ ಇಲ್ಲ ನೋಡಿ. ಥರ್ಡ್ ರೋ ಮಾತ್ರ ಚೇಂಜ್ ತೊಗೊಂಡಿನಿ. ಕರೆಕ್ಟಾ? 2 ರೋ ಸೇಮ್ ತೊಗೊಂಡಿದ್ದೀನಿ. ಇದರ ಆನ್ಸರ್ 0 ಅಂತ ಪ್ರೂವ್ ಮಾಡ್ಬೇಕು. ನಾ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ R1 ಅಂತದೆ. ವಿ ಗೆಟ್ R1 ಮಾಡಬೇಕಾದ್ರೆ ಇದು ಪ್ಲಸ್ಸು, ಇದು ಮೈನಸ್ಸು, ನೆಕ್ಸ್ಟ್ ಇದು ಪ್ಲಸ್ ಇದೆ ನೋಡಿ, ಇಲ್ಲಿ ಪ್ಲಸ್ ಇದೆ, ಆಮೇಲೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೈನ್ ಕನ್ವರ್ಷನ್ ಅಂತೂ ಬರೆದಿದ್ದೀನಿ. ಎಲಿಮೆಂಟ್ಸ್ ಬರಿಬೇಕು. ಎಲಿಮೆಂಟ್ಸ್ ನೋಡಿ, A11 ಇದೆ, A12 ಇದೆ ಇಲ್ಲಿ, ರೈಟ್, A13 ಎಲಿಮೆಂಟ್ಸ್ಗಳು ಬರೆದಿದ್ದೀನಿ. ಈಗ ರೋ ವೈಸು ಕಾಲಮ್ ವೈಸ್ ಆ ಎಲಿಮೆಂಟ್ ಎಲ್ಲಿದೆ ಅದು ಡಿಲೀಟ್ ಮಾಡಿ ಡಿಟರ್ಮಿನೆಂಟ್ ಬರೀಬೇಕು. ರೈಟ್, A11 ಅಂತ ಇದೆ ಇಲ್ಲಿ. ಓಕೆ, A11 ಅಂತಿದೆ. ಡಿಲೀಟಿಂಗ್ ಫಸ್ಟ್ ರೋ ಫಸ್ಟ್ ಕಾಲಮ್ A12 A33 A12 A33 ಮೈನಸ್ A31 A32 A13 A32 ಅಂತಿದೆ. ಕರೆಕ್ಟಾ? ಓಕೆ, ಈ ವ್ಯಾಲ್ಯೂ ಅಂತೂ ಕರೆಕ್ಟ್ ಬಂತು. ನೆಕ್ಸ್ಟ್ ನೋಡಿ, ಈಗ ಸೆಕೆಂಡ್ ಎಲಿಮೆಂಟ್ ಮೈನಸ್ ಆಫ್ A12 ಇದೆ ನೋಡಿ. ಓಕೆ, ಮೈನಸ್ ಆಫ್ A12 ಆಯಿತು. ನೆಕ್ಸ್ಟ್ ಡಿಲೀಟಿಂಗ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಏನಾಗುತ್ತೆ ನೋಡಿ, A11 A33 ಕರೆಕ್ಟಾ? ಮಿಡಲಲ್ಲಿ ಮೈನಸ್ಸು, A31 A13 ಅಂತ ಆಯಿತು. ಅಂದರೆ ಈ ಎಲಿಮೆಂಟ್ನೂ ಬಂತು. ನೆಕ್ಸ್ಟ್ ನನಗೇನು ಬೇಕು ಈಗ, ಸೆಕೆಂಡ್ ಎಲಿಮೆಂಟ್ ಥರ್ಡ್ ಬೇಕು. ಥರ್ಡ್ ಎಲಿಮೆಂಟ್ A13, ಇದು ಫಸ್ಟ್ ರೋ ಥರ್ಡ್ ಕಾಲಮ್ನಲ್ಲಿದೆ, ಬರೆದಿದ್ದೀನಿ. ಡಿಲೀಟ್ ಮಾಡಿದ್ರೆ ಬಂತೇನು, A11 A32 ಮೈನಸ್ ಆಫ್ A31 A12 ಅಂತ ಇದೆ. ಇಷ್ಟಂತೂ ಸಿಂಪ್ಲಿಫೈ ಮಾಡಿದೆ. ಅಂದರೆ ಇದರ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ದಂಗೆ ಆಯಿತು. ನೆಕ್ಸ್ಟ್ ಏನಿದೆ ನೋಡಿ, ಇವು ಮಲ್ಟಿಪ್ಲೈ ಮಾಡ್ತೀನಿ. A11 ಒಳಗಡೆ ಬ್ರ್ಯಾಕೆಟ್ ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ. ಅಂದರೆ A11 ಅದು ಏನು ವ್ಯಾಲ್ಯೂ ಇದೆ ಅದು. ನೆಕ್ಸ್ಟು A11 A13 A32 ಅಂತ ಆಯಿತು. ಇದನ್ನು ಮತ್ತೆ ಒಳಗಡೆ ಬ್ರ್ಯಾಕೆಟ್ನಲ್ಲಿ ಮಲ್ಟಿಪ್ಲೈ ಮಾಡಿ A12 A11 A33 ಮತ್ತೆ ಅದು ಮಲ್ಟಿಪ್ಲೈ ಮಾಡಿ A12 A31 A13 ಅಂತ ಆಯಿತು. ನೆಕ್ಸ್ಟು ಪ್ಲಸ್ ಇದೆ, ಈ A13ನ ಬ್ರ್ಯಾಕೆಟ್ ಒಳಗಡೆ ಮಲ್ಟಿಪ್ಲೈ ಮಾಡಿ A13 A11 A32 ಅಂತ ಆಯಿತು. ಮತ್ತು ಇದು ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಆಫ್ A13 A31 A12 ಅಂತ ಆಯಿತು. ರೈಟ್, ಈಗ ಸಿಂಪ್ಲಿಫೈ ಮಾಡೋಣ ನೋಡಿ. ಇದಿಷ್ಟು ಸಿಂಪ್ಲಿಫೈ ಮಾಡೋದು ಬಳಕೆ ಇಲ್ಲೇನಿದೆ, A11 A12 A33 A11 A12 A33 ಇಲ್ಲಿದೆನಾ, ಇದು ಪ್ಲಸ್ಸು ಇದು ಮೈನಸ್, ಇದು ಕ್ಯಾನ್ಸಲ್ ಆಯಿತು. ಕರೆಕ್ಟಾ? ನೆಕ್ಸ್ಟ್ ಮೈನಸ್ ಆಫ್ A11 A13 A32 ಅಂತಿದೆ, ಇದು ಮೈನಸ್ ಇದೆ. ಪ್ಲಸ್ ಎಲ್ಲಿದೆ ನೋಡಿ, A11 ಹುಡ್ಕೇಳಿ, A11 A32 A13 ಇದೆ. ಕರೆಕ್ಟಾ? ಇದು ಮೈನಸ್ ಇದೆ, ಇದು ಪ್ಲಸ್ ಇದೆ, ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಇವೆರಡು ಏನು ಕ್ಯಾನ್ಸಲ್ ಆಗಿಬಿಡುತ್ತವೆ. ಚೆಕ್ ಮಾಡಿ, A12 ಇದೆ, A31 ಇದೆ, A13 ಇದು ಪ್ಲಸ್ ಟರ್ಮು, ಇದು ಮೈನಸ್ ಟರ್ಮ್, ಎರಡು ಕ್ಯಾನ್ಸಲ್ ಆಯಿತು. ಅದು ಕ್ಯಾನ್ಸಲ್ ಆಗಿ ಉಳಿತೇನು ಆನ್ಸರ್, ಟೋಟಲಿ ವಿಚ್ ಈಸ್ ಈಕ್ವಲ್ ಟು 0. ಅಂದರೆ ಪ್ರಾಪರ್ಟಿ ಏನು ಹೇಳುತ್ತೆ ನೋಡಿ, 2 ರೋ ಅಥವಾ 2 ಕಾಲಮು ಡಿಟರ್ಮಿನೆಂಟಲ್ಲಿ ಸೇಮ್ ಇದ್ದರೆ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಏನು ಬರುತ್ತೆ
0 ಅಂತ ಬರುತ್ತೆ. ಇದು ಪ್ರಾಪರ್ಟಿ ಪ್ರಕಾರ ನಾವು ಪ್ರೂವ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಫೋರ್ತ್ ಪ್ರಾಪರ್ಟಿ ಹೋಗೋಣ. ಫೋರ್ತ್ ಪ್ರಾಪರ್ಟಿ ಏನು ಹೇಳುತ್ತೆ ನೋಡಿ. ಇಫ್ ಈಚ್ ಎಲಿಮೆಂಟ್ ಆಫ್ ಅ ರೋ ಆರ್ ಕಾಲಮ್ ಆಫ್ ಎ ಡಿಟರ್ಮಿನೆಂಟ್ ಈಸ್ ಮಲ್ಟಿಪ್ಲೈಡ್ ಬೈ ಎ ಕಾನ್ಸ್ಟಂಟ್ ಕೆ. ಇಫ್ ಈಚ್ ಎಲಿಮೆಂಟ್ ಆಫ್ ಅ ರೋ ಅಲ್ಲಗತ್ತಿದ್ದಾನೆ ಅಂದರೆ ಓನ್ಲಿ ಒಂದೇ ರೋ, or column of a determinant is multiplied by k, then its value is k times the given determinant. ಒಂದು ಪಾಯಿಂಟ್ ಏನು ಹೇಳ್ತೀನಿ ಇಲ್ಲಿ ಕೇರ್ಫುಲ್ ಆಗಿ ಕೇಳಿ, ಇದು ಎಕ್ಸ್ಪ್ಲೇನ್ ಆದ ನಂತರ ಹೇಳ್ತೀನಿ. ರೈಟ್, ಲೆಟ್ ಎ ಈಸ್ ಈಕ್ವಲ್ ಟು 3/3 ಡಿಟರ್ಮಿನೆಂಟ್ ತಗೊಳ್ಳಿ. ಎಕ್ಸ್ಪ್ಯಾಂಡ್ ಅಲಾಂಗ್ R1 ಮಾಡಿ. ಎಕ್ಸ್ಪ್ಯಾಂಡ್ ಅಲಾಂಗ್ R1 ಮಾಡೋದು ನಿಮ್ಗೆ ಗೊತ್ತಿದೆ, ಅದು ಈಕ್ವೇಷನ್ ನಂಬರ್ 1 ಅಂತಿದೆ. ಫಸ್ಟ್ ಪ್ರಾಪರ್ಟಿ ನಂಬರ್ 1ನಲ್ಲೂ ಮಾಡೀವಿ, ಸೆಕೆಂಡ್ ಪ್ರಾಪರ್ಟಿನಲ್ಲೂ ಮಾಡೀವಿ. ರೈಟ್, ಈಗ ನನಗೆ ಇನ್ನೂ ಒಂದು ಡಿಟರ್ಮಿನೆಂಟ್ ಯಾವ್ದು ಬೇಕು ಅಂತಂದರೆ, ಫಸ್ಟ್ ಅಂತೂ ಪ್ರೂವ್ ಆಯಿತು. ಈಗ ಸೆಕೆಂಡ್ ಏನು ಬೇಕು ಅಂತಂದ್ರೆ ದೆನ್ ಇಟ್ಸ್ ವ್ಯಾಲ್ಯೂ ಈಸ್ ಕೆ ಟೈಮ್ಸ್ ದಿ ಡಿಟರ್ಮಿನೆಂಟ್ ಅಂತಂದಿದ್ದಾನೆ ಅಂದರೆ ಇನ್ನೂ ಒಂದು ಡಿಟರ್ಮಿನೆಂಟ್ ಬೇಕು. ಯಾಕಂದರೆ ಇಫ್ ಈಚ್ ಎಲಿಮೆಂಟ್ ಆಫ್ ಅ ರೋ ಆರ್ ಕಾಲಮ್ ಆಫ್ ಅ ಡಿಟರ್ಮಿನೆಂಟ್ ಈಸ್ ಮಲ್ಟಿಪ್ಲೈಡ್ ಬೈ ಕೆ, ಅಂದರೆ ಇನ್ನೂ ಒಂದು ಡಿಟರ್ಮಿನೆಂಟ್ ಬೇಕು. ಅದು ಯಾವುದು? ಲೆಟ್ ಡೆಲ್ಟಾ 1 ಬಿ ದಿ ಡಿಟರ್ಮಿನೆಂಟ್ ಆಪ್ಟೆಡ್ ಬೈ ಮಲ್ಟಿಪ್ಲೈಯಿಂಗ್ ದಿ ಎಲಿಮೆಂಟ್ಸ್ ಆಫ್ ದಿ ಫಸ್ಟ್ ರೋ ಬೈ ಕೆ. ಅಂದರೆ ಒಂದು ರೋಗ ಅಥವಾ ಒಂದು ಕಾಲಮ್ಗೆ ಕೆನಿಂದ ಮಲ್ಟಿಪ್ಲೈ ಮಾಡಿದ್ರೆ ಡಿಟರ್ಮಿನೆಂಟ್ ಇರಬೇಕು ಅಂತಂತಾನೆ. ನಾ ಟೈಪ್ ತೊಗೊಂಡಿದ್ದೀನಿ. ಲೆಟ್ ಡೆಲ್ಟಾ 1 ಅಂತಂದರೆ ಏನು ತೊಗೊಂಡಿದ್ದೀನಿ ನೋಡಿ. ಲೆಟ್ ಡೆಲ್ಟಾ 1 ಈಸ್ ಈಕ್ವಲ್ಸ್ ಟು ಕೆನ ಫಸ್ಟ್ ರೋಗೆ ಮಲ್ಟಿಪ್ಲೈ ಮಾಡೋದಿದೆ ನೋಡಿ ಕೇರ್ಫುಲ್ಲಾಗಿ. ಏನಂತ ಇದೆ? ಕೆನ ಫಸ್ಟ್ ರೋಗೆ ಮಲ್ಟಿಪ್ಲೈ ಮಾಡಿದೆ, ಇದೇನಾ? ಓಕೆ. ಈಗೇನು ಮಾಡ್ತೀನಿ? ಎಕ್ಸ್ಪ್ಯಾಂಡ್ ಅಲಾಂಗ್ ಫಸ್ಟ್ ರೋ ಅಂತ ಮಾಡ್ತೀನಿ. ಎಕ್ಸ್ಪ್ಯಾಂಡ್ ಅಲಾಂಗ್ ಫಸ್ಟ್ ರೋ. ಎಕ್ಸ್ಪ್ಯಾಂಡ್ ಅಲಾಂಗ್ ಫಸ್ಟ್ ರೋ ಮಾಡಿದರೆ ಡೆಲ್ಟಾ 1 ಈಸ್ ಈಕ್ವಲ್ಸ್ ಟು ಏನಾಗುತ್ತೆ? ಇದು A11, ಇದು ಅಂತೂ ನಿಮಗೆ ಗೊತ್ತಿದೆ ಯಾವ ಥರ ಮಾಡಬೇಕು ಅಂತ ಅನ್ನೋದು. ಇಲ್ಲಿ ಎಲಿಮೆಂಟ್ K1 ಇದೆ, K1 ಇದರ ಸೈನ್ ಪ್ಲಸ್ಸು, ಇದರ ಸೈನ್ ಮೈನಸ್ಸು, ಇದರ ಸೈನು ಪ್ಲಸ್ಸು ನೋಡಿ, ಚೆಕ್ ಮಾಡಿ. ಅದು ಇದೆ ಇಲ್ಲಿ. ಅದಾದ ನಂತರ ಮೈನಸ್ ಆಫ್ KA12 ಇದೆ, ಪ್ಲಸ್ ಆಫ್ KA13 ಅಂತಿದೆ. ಈ ಎಲಿಮೆಂಟ್ಸ್ ಅಂತೂ ಸೈನ್ ವಿತ್ ಎಲಿಮೆಂಟ್ಸ್ ಬರೆದಾಯಿತು. ಈಗ ಬ್ರ್ಯಾಕೆಟ್ನಿಂದ ಡಿಟರ್ಮಿನೆಂಟ್ ಮಾಡಬೇಕಲ್ಲ. ಬ್ರ್ಯಾಕೆಟ್ನಿಂದ ಡಿಟರ್ಮಿನೆಂಟ್ ಮಾಡಬೇಕಾದ್ರೆ ಕಾನ್ಸೆಪ್ಟ್ ಏನು? ಇದು ಅಂತೂ ಆಲ್ರೆಡಿ ಗೊತ್ತಾಯ್ತು ನಿಮಗೆ. ರೈಟ್, ಇದು ಫಸ್ಟ್ ರೋ ಫಸ್ಟ್ ಕಾಲಮ್ನಲ್ಲಿದೆ, ಡಿಲೀಟ್ ಮಾಡಿ ಇವೆರಡು ಎಕ್ಸ್ಪ್ಯಾಂಡ್ ಮಾಡಿ ಬರೆಯೋದು. ಇದು ಅಂತೂ ನಿಮಗೆ ಗೊತ್ತಿದೆ ಡಿಟರ್ಮಿನೆಂಟ್ ಹ್ಯಾಂಗೆ ಮಾಡಬೇಕು ಅಂತ ಅನ್ನೋದು. ಓಕೆ, ನೆಕ್ಸ್ಟ್ ಏನಿದೆ ಅಂತಂದರೆ ಸೆಕೆಂಡ್ ಎಲಿಮೆಂಟ್ ಏನಿದೆ, ಸೆಕೆಂಡ್ ರೋ ಫಸ್ಟ್ ರೋ ಸೆಕೆಂಡ್ ಕಾಲಮ್ನ ಡಿಲೀಟ್ ಮಾಡಿ ಉಳಿದು ಬ್ರ್ಯಾಕೆಟ್ನಲ್ಲಿ ಈ ಎಲಿಮೆಂಟ್ ಬರಿಬೋದು. ನೀವು ಇವೆರಡು ಮಲ್ಟಿಪ್ಲೈ ಮಾಡಿ ಹಿಂಗೆ ಕ್ರಾಸ್ ಆಗಿ ಮಲ್ಟಿಪ್ಲೈ ಮಾಡಿ ಬರಿಬೋದು. ಅದು ಡಿಟರ್ಮಿನೆಂಟ್ ಗೊತ್ತಾಗಿದೆ ನಿಮಗೆ. ಓಕೆ, ನೆಕ್ಸ್ಟ್ ಥರ್ಡ್ ಎಲಿಮೆಂಟ್ ಏನಿದೆ ನೋಡಿ. ಥರ್ಡ್ ಎಲಿಮೆಂಟ್ದು ಅದೇ ಸೇಮ್ ಕಾನ್ಸೆಪ್ಟು. KA13 ಇದೆ, KA13 ಅಂತಿದೆ. ಆ K13 ಫಸ್ಟ್ ರೋ ಥರ್ಡ್ ಕಾಲಮ್ನಲ್ಲಿದೆ, ಡಿಲೀಟ್ ಮಾಡಿ ಇವೆರಡು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರಿಬೋದು. ಓಕೆನಾ? ಈಗೇನು ಮಾಡ್ತೀನಿ ಅಂತಂದರೆ ಈ ಡೆಲ್ಟಾ 1ನಿಂದ ಇಲ್ಲಿ ಕೆ ಇದೆ, ಇಲ್ಲಿ ಕೆ ಇದೆ, ಇಲ್ಲಿ ಕೆ ಇದೆ. ಆ ಕೆನ ಟೋಟಲಿ ಈ ಪ್ರತಿಯೊಂದು ಈ ಪೂರ್ತಿ ಟರ್ಮಿಂಗ್ ಮಲ್ಟಿಪ್ಲೈ ಇದೆ, ಈ ಪೂರ್ತಿ ಟರ್ಮಿಂಗ್ ಮಲ್ಟಿಪ್ಲೈ ಇದೆ, ಈ ಪೂರ್ತಿ ಟರ್ಮಿಂಗ್ ಮಲ್ಟಿಪ್ಲೈ ಇದೆ. ಇಲ್ಲಿಂದ ಕೆ ಕಾಮನ್ ತೊಗೋಬೋದಾ? ಓಕೆ, ಕೆ ಕಾಮನ್ ತೊಗೊಂಡ ಅಂತ ತಿಳ್ಕೊಳ್ಳಿ. ಕೆ ಕಾಮನ್ ತೊಗೊಂಡ್ರೆ ಸ್ಕ್ವೇರ್ ಬ್ರ್ಯಾಕೆಟು ಇದಿಷ್ಟು ಬಂತು. ಇದಕ್ಕೆ ಈಕ್ವೇಷನ್ ನಂಬರ್ 1 ಅಂತ ಕರಿತೀನಿ. ಫ್ರಮ್ 1 ಇಂಟು ಡೆಲ್ಟಾ 1 ಈಸ್ ಈಕ್ವಲ್ಸ್ ಟು ರೈಟ್, ಕೆ ಅಂತ ಕಾಮನ್ ಇದೆ, ಆ ಸ್ಕ್ವೇರ್ ಬ್ರ್ಯಾಕೆಟ್ನಲ್ಲಿ ಇದ್ದದ್ರ ವ್ಯಾಲ್ಯೂ ಫ್ರಮ್ ಈಕ್ವೇಷನ್ ನಂಬರ್ 1 ಏನಾಗುತ್ತೆ? ಡೆಲ್ಟಾ ಅಂತ ಆಗುತ್ತೆ. ಕರೆಕ್ಟಾ? ಅಂದರೆ ಡೆಲ್ಟಾ 1 ಈಸ್ ಈಕ್ವಲ್ ಟು ಏನಾಯಿತು? ಕೆ ಟೈಮ್ಸ್ ದಿ ಡಿಟರ್ಮಿನೆಂಟ್ ಅಂತ ಆಯಿತು. ಅಂದರೆ ಏನು ಪ್ರಾಪರ್ಟಿ ಏನು ಹೇಳ್ತಾನೆ ನೋಡಿ. ಇಫ್ ಈಚ್ ಎಲಿಮೆಂಟ್ ಆಫ್ ಅ ರೋ ಆರ್ ಕಾಲಮ್ ಆಫ್ ಅ ಡಿಟರ್ಮಿನೆಂಟ್ ಈಸ್ ಮಲ್ಟಿಪ್ಲೈಡ್ ಬೈ ಕಾನ್ಸ್ಟೆಂಟ್ ಕೆ, ದೆನ್ ಇಟ್ಸ್ ವ್ಯಾಲ್ಯೂ ಈಸ್ ಕೆ ಟೈಮ್ಸ್ ದಿ ಗಿವನ್ ಡಿಟರ್ಮಿನೆಂಟ್ ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಅಂದರೆ ಡಿಟರ್ಮಿನೆಂಟು ಕೆ ಟೈಮ್ಸ್ ದಿ ಡಿಟರ್ಮಿನೆಂಟ್ ಅಂತಾನೆ. ಒಂದು ಯಾವುದಾದ್ರೂ ರೋ ಒಂದು ಕಾಲಮ್ನಲ್ಲಿ ಕೆನಿಂದ ಮಲ್ಟಿಪ್ಲೈ ಇತ್ತು ಅಂತಂದರೆ ಅದು ಕೆ ಟೈಮ್ಸ್ ದಿ ಡಿಟರ್ಮಿನೆಂಟ್ ಅಂತ ಆಗುತ್ತೆ. ಅಂದರೆ ಇದರ ಮೀನಿಂಗ್ ಏನು ಅಂತಂದರೆ, ನಾ ಟೋಟಲಿ ಏನು ಹೇಳೋದು ಅಂತಂದರೆ ಇಲ್ಲಿ ಕೆ ಕಾಮನ್ ತೊಗೊಳ್ಬೋದು. ಡಿಟರ್ಮಿನೆಂಟ್ನಲ್ಲಿ ಯಾವುದಾದ್ರೂ ಒಂದು ರೋ ಒಂದು ಕಾಲಮ್ನಿಂದ ಕಾಮನ್ ತೊಗೋಬೋದು, ಬಟ್ ಮ್ಯಾಟ್ರಿಕ್ಸ್ನಲ್ಲಿ ಹೋಲ್ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್ನಿಂದ ಕಾಮನ್ ತೊಗೋಬೋದು. ಇಲ್ಲಿ ನೋಡಿ 2 4 6 8 ಇದೆ ಅಂತಂದರೆ ನಾ ಇಲ್ಲಿ ಏನು ಮಾಡ್ಬೋದು? 2 ಕಾಮನ್ ತೊಗೊಳ್ಳೋದಿದೆ. ಮ್ಯಾಟ್ರಿಕ್ಸ್ ಏನಿಂದ ನಾ ಏನು ಮಾಡ್ಬೋದು? 2 ಕಾಮನ್ ತೊಗೊಂಡ್ರೆ ಏನಾಯ್ತು ಇಲ್ಲಿ? 1 2 3 4 ಅಂತ ಆಯಿತು. ಇದು ಮ್ಯಾಟ್ರಿಕ್ಸ್ ಟೈಪ್ ಕಾಮನ್ ತೊಗೊಂಡಾಗ. ಬಟ್ ಡಿಟರ್ಮಿನೆಂಟ್ನಲ್ಲಿ ಹಾಗಿಲ್ಲ, ಯಾವುದಾದ್ರೂ ಒಂದು ರೋ ಅಥವಾ ಯಾವುದಾದ್ರೂ ಒಂದು ಕಾಲಮ್ನಿಂದ ಕಾಮನ್ ತೊಗೋಬೋದು. ಇಲ್ಲಿ ನೋಡಿ, ಫಸ್ಟ್ ರೋನಿಂದ ಕೆ ಇದ್ದಾವೆ, ಕೆ ಕಾಮನ್ ತೊಗೋಬೋದು ಒಂದಕ್ಕೆ. ಈಗ ಸೆಕೆಂಡ್ ರೋನಲ್ಲಿ ಎಮ್ ಇತ್ತಂತ ತಿಳ್ಕೊಳ್ಳಿ, ಸೆಕೆಂಡ್ ರೋನಿಂದ ಎಮ್ ಕಾಮನ್ ತೊಗೋಬೋದು. ಅಂದರೆ ಡೆಲ್ಟಾ 1 ಈಸ್ ಈಕ್ವಲ್ ಟು ಫಸ್ಟ್ ರೋನಿಂದ ಕೆ ಕಾಮನ್ ತೊಗೊಂಡ್ರೆ, ಸೆಕೆಂಡ್ ರೋನಿಂದ ಎಮ್ ಕಾಮನ್ ತೊಗೊಂಡ್ರೆ KM, ಇವೆರಡು ಮಲ್ಟಿಪ್ಲೈ ಆಗುತ್ತೆ. ಈ ಥರ ಈ ಡಿಟರ್ಮಿನೆಂಟ್ನಲ್ಲಿದೆ. ಮ್ಯಾಟ್ರಿಕ್ಸು ಡಿಟರ್ಮಿನೆಂಟು ಡಿಫ್ರೆಂಟು, ಇದು ನೆನ್ಪಿಟ್ಕೊಳ್ಳಿ. ಅಂದರೆ ಫೋರ್ತ್ ಪ್ರಾಪರ್ಟಿನೂ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾ ಫಿಫ್ತ್ ಪ್ರಾಪರ್ಟಿ ಹೇಳ್ತೀನಿ ನೋಡಿ. ಫಿಫ್ತ್ ಪ್ರಾಪರ್ಟಿ ಏನು ಹೇಳುತ್ತೆ? ಇಫ್ ಈಚ್ ಎಲಿಮೆಂಟ್ ಆಫ್ ಎ ರೋ ಆರ್ ಕಾಲಮ್ ಆಫ್ ಎ ಡಿಟರ್ಮಿನೆಂಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದಿ ಸಮ್ ಆಫ್ 2 or more terms. If each element of a row or column of a determinant can be expressed as the sum of 2 or more terms,
ದೆನ್ ದ ಡಿಟರ್ಮಿನೆಂಟ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ ದಿ ಸಮ್ ಆಫ್ 2 or more ಟರ್ಮ್ಸ್. ಅಂದರೆ ಯಾವುದಾದ್ರೂ ಒಂದು ರೋ ಯಾವುದಾದ್ರೂ ಒಂದು ಕಾಲಮ್ಮು ಡಿಟರ್ಮಿನೆಂಟ್ನಲ್ಲಿ ಸಮ್ ಆಫ್ 2 ಟರ್ಮ್ಸು ಅಥವಾ ಮೋರ್ ದ್ಯಾನ್ 2 ಟರ್ಮ್ಸ್ ಇದ್ದರೆ ನಾವೇನು ಮಾಡ್ಬೋದು, ಡಿಟರ್ಮಿನೆಂಟ್ನ 2 or more ಟರ್ಮ್ಸ್ನಲ್ಲಿ ಕನ್ವರ್ಟ್ ಮಾಡ್ಬೋದು ಅಂತ ಹೇಳ್ತಾನೆ ಇಲ್ಲಿ. ರೈಟ್, ಅದೇ ಪ್ರೂವ್ ಮಾಡೋಣ. ನೋಡಿ ಇಲ್ಲಿ, ಲೆಟ್ ಡೆಲ್ಟಾ ಅಂತ ತೊಗೊಂಡಿನಿ. ಲೆಟ್ ಡೆಲ್ಟಾ ಈಸ್ ಈಕ್ವಲ್ಸ್ ಟು ಏನಾಯಿತು, ಈ ಟೈಪ್ ನೋಡಿ ಇಲ್ಲಿ. ಸೆಕೆಂಡ್ ರೋ A21 A22 A33, ಥರ್ಡ್ ರೋ A31 A32 A33 ಅಂತಿದ್ದಾವೆ. ಬಟ್ ನಾ ಏನು ಮಾಡಿದ್ದೀನಿ, ಫಸ್ಟ್ ರೋನಲ್ಲಿ λ1 λ2 λ3 ಅಂತ, ಅಂದರೆ ಸಮ್ ಆಫ್ 2 ಟರ್ಮ್ಸ್ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ ಫಸ್ಟ್ ಎಲಿಮೆಂಟ್ A11 A12 A13 ಇರಬೇಕಲ್ಲ ರೂಲ್ ಪ್ರಕಾರ. ಓಕೆ, 2 ಟರ್ಮನ್ನು ತೊಗೊಂಡಿದ್ದೀನಿ. ಅಂದರೆ ಫಸ್ಟ್ ರೋನಲ್ಲಿ ಪ್ರತಿಯೊಂದು ಟರ್ಮ್ನಲ್ಲಿ ಎರಡು ವ್ಯಾಲ್ಯೂ ತೊಗೊಂಡಿದ್ದೀನಿ, ಸಮ್ ಆಫ್ 2 ಟರ್ಮ್ಸ್. ಅಂದರೆ ಇದ್ರ ಆನ್ಸರ್ ಏನು ಬರಬೇಕು, ಸಮ್ ಆಫ್ 2 ಡಿಟರ್ಮಿನೆಂಟ್ಸ್ ಬರಬೇಕು. ಓಕೆ, ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ R1 ಮಾಡೋಣ. ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ R1 ಮಾಡಿದರೆ ಸೈನ್ ಏನು, ಪ್ಲಸ್ಸು ಮೈನಸ್ಸು ಪ್ಲಸ್ ಅಂತಿದೆ. ಈ ಎಲಿಮೆಂಟ್ ಏನು, λ1 ಪ್ಲಸ್ A11. ಇಲ್ಲಿ ಮೈನಸ್ ಆಫ್ λ2 A12 ಪ್ಲಸ್ ಆಫ್, ನೆಕ್ಸ್ಟ್ ನೋಡಿ ಇಲ್ಲಿ ಪ್ಲಸ್ ಆಫ್ ಏನಾಗಬೇಕಾಗಿತ್ತು, λ3 ಅಂತ ಆಗಬೇಕಾಗಿತ್ತು. ಇಲ್ಲಿ ಏನಾಗಿದೆ, λ1 ಅಂತ ಆಗಿದೆ. ಇಲ್ಲಿ ಏನಾಗಬೇಕು, λ3 ಅಂತ ಆಗಬೇಕು. λ3 ಪ್ಲಸ್ A13 ಕರೆಕ್ಟಾ? ರೈಟ್, ಅದಂತೂ ಬರ್ತಿದ್ದೀನಿ. ಈಗ ಪ್ರತಿಯೊಂದು ಎಲಿಮೆಂಟದು ಕರೆಕ್ಟ್ ಇದ್ದಾವೆ. ನೆಕ್ಸ್ಟ್ ಏನಾಗಬೇಕು ಅಂತಂದರೆ, ಈಗ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಬೇಕು. ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದರೆ ಇದು ಫಸ್ಟ್ ರೋ ಫಸ್ಟ್ ಕಾಲಮ್ಸ್ ಇದು ಮಾಡಿ ಡಿಲೀಟ್ ಅಂದರೆ ಪೂರ್ತಿ ಡಿಲೀಟ್ ಅಲ್ಲ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಈ ಥರ ಎಳಿಬೇಕು ಸುಮ್ಮನೆ, ಪೆನ್ಸಿಲಿಂದ. ರೈಟ್, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರುತ್ತೆ. ಅದು ನಿಮಗೆ ಗೊತ್ತಿದೆ, ಆಲ್ರೆಡಿ ಪ್ರೂವ್ ಮಾಡಿದಿರಿ ಅಥವಾ ಪ್ರಾಬ್ಲಮ್ನು ಮಾಡಿದಿರಿ ಜಾಸ್ತಿ. ನೆಕ್ಸ್ಟ್ ಅದೇ ಟೈಪು ಸೆಕೆಂಡ್ ಎಲಿಮೆಂಟಿಗೂ ಅದೇ ಟೈಪ್ ಮಾಡಿ. ಅಂದರೆ ಈ ಸೆಕೆಂಡ್ ಎಲಿಮೆಂಟ್ ಎಲ್ಲಿದೆ, ಫಸ್ಟ್ ರೋ ಸೆಕೆಂಡ್ ಕಾಲಮ್ನಲ್ಲಿದೆ. ಇವೆರಡು ಮಲ್ಟಿಪ್ಲೈ ಮಾಡಿ A21 A33 A21 A33 ಇದೆ. ಇಲ್ಲಿದೆ ನೋಡಿ, A21 A33 ಅಂತಿದೆ. ಮತ್ತು A31 A23 ಅಂತಿದೆ. ಮುಗಿದೋಯ್ತು. ನೆಕ್ಸ್ಟ್ ಇನ್ನೊಂದು ಎಲಿಮೆಂಟ್ ಯಾವುದು ಅಂತಂದರೆ ಲಾಸ್ಟ್ ಎಲಿಮೆಂಟು ಈ ಫಸ್ಟ್ ರೋ ಥರ್ಡ್ ಕಾಲಮ್ ಡಿಲೀಟ್ ಮಾಡಿದ್ವಿ. ಇಲ್ಲಿ ಬರಿಬೇಕು A21 A32 A21 A32 ಅಂತಿದೆ ನೋಡಿ. ಮೈನಸ್ ಆಫ್ 31 22 ಅಂತ ಇದೆ. ರೈಟ್, ಅದು ಅಂತೂ ಬರ್ತೀವಿ. ಇವಾಗ ಏನು ಮಾಡ್ತೀನಿ ಅಂತಂದರೆ, ಈ ಬ್ರ್ಯಾಕೆಟ್ ಪ್ರತಿಯೊಂದು ಎಲಿಮೆಂಟಿಗೆ ನಾನು ಮಲ್ಟಿಪ್ಲೈ ಮಾಡ್ಕೊತ ಹೋಗ್ತೀನಿ. ಅಂದರೆ ಫಸ್ಟ್ A11 ಇದು ಒಂದು ಸಪ್ರೇಟು, A12 ಇದೊಂದು ಸಪ್ರೇಟು, A13 ಇದೊಂದು ಸಪ್ರೇಟು, ಈ ಥರ ಮಾಡಿದೆ. ಇನ್ನು ಏನು ಉಳಿತು, ಲ್ಯಾಂಬ್ಡಾ ಇಂಟು ಈ ಟರ್ಮು ಯಾವುದು, ಈ ಟರ್ಮು ಇಲ್ಲೇನು ಲ್ಯಾಂಬ್ಡಾ ಇದೆಯಲ್ಲ, ಒಂದು ನಿಮಿಷ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಲ್ಯಾಂಬ್ಡಾ ಟರ್ಮ್ನಿಂದ ಇದಕ್ಕೋ ಮಲ್ಟಿಪ್ಲಿಕೇಶನು, ಇದರಿಂದ ಇದಕ್ಕೋ ಮಲ್ಟಿಪ್ಲಿಕೇಶನ್, ಎರಡೆರಡು ಟರ್ಮ್. ಈ ಲ್ಯಾಂಬ್ಡಾನಿಂದ ಇದಕ್ಕೋ ಮಲ್ಟಿಪ್ಲಿಕೇಶನು, ಇದರದಿಂದ ಇದಕ್ಕೋ ಮಲ್ಟಿಪ್ಲಿಕೇಶನ್, ಇಲ್ಲಿ ಲ್ಯಾಂಬ್ಡಾದಿಂದ ಇದಕ್ಕೋ ಮಲ್ಟಿಪ್ಲಿಕೇಶನು, ಇದಕ್ಕೋ ಮಲ್ಟಿಪ್ಲಿಕೇಶನ್. ಟೋಟಲ್ 2 ಟರ್ಮ್ಸ್ ಆಗುತ್ತವೆ. ಇಲ್ಲ ನೋಡಿ, ಟೋಟಲ್ 2 ಟರ್ಮ್ಸ್ ಅಂತಂದರೆ ಫಸ್ಟ್ ಎಲಿಮೆಂಟ್ನಿಂದ ಮಲ್ಟಿಪ್ಲಿಕೇಶನು, ಇಲ್ಲಿ ಎಲಿಮೆಂಟ್ನಿಂದ ಮಲ್ಟಿಪ್ಲಿಕೇಶನ್, ಆಮೇಲೆ ಲ್ಯಾಂಬ್ಡಾದಿಂದ ಮಲ್ಟಿಪ್ಲಿಕೇಶನು, ಈ ಥರ ಸಿಂಪ್ಲಿಫೈ ಆಯಿತು. ನೆಕ್ಸ್ಟ್ ಏನು ಮಾಡಿ, ಎಲಿಮೆಂಟ್ನಿಂದ ಮಲ್ಟಿಪ್ಲೈ ಮಾಡೋದು. ಇದರದ್ದು ರೂಲು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇವೆರಡು ಎಲಿಮೆಂಟು ಇದು ಇಲ್ಲ ಅಂತಂದರೆ ಈ ಥರ, ಇಲ್ಲಿ ಡೆಲ್ಟಾ ಅಂತಿದೆ, ಡೆಲ್ಟಾ ಅಂತ ಬರ್ಕೋತೀನಿ. ಡೆಲ್ಟಾನ ಈ ಥರ ಬರ್ಕೊಂಡಿನಿ ಅಂತ ತಿಳ್ಕೊಂಡು ಇದಕ್ಕೆ ಎಕ್ಸ್ಪ್ಯಾಂಡ್ ಮಾಡಿ ಇದು ಬರುತ್ತೆ, ಇದಕ್ಕೆ ಎಕ್ಸ್ಪ್ಯಾಂಡ್ ಮಾಡಿ ಇದು ಬರುತ್ತೆ. ರೈಟ್, ಇಲ್ಲಿ ಏನಿದೆ ಓನ್ಲಿ ಅಂತಂದರೆ ಓನ್ಲಿ ಏನಿದೆ ಚೆಕ್ ಮಾಡಿ. A11 ಪ್ಲೇಸ್ನಲ್ಲಿ λ1 ಇದೆ, A12 ಪ್ಲೇಸ್ನಲ್ಲಿ λ2 ಇದೆ, A13 ಪ್ಲೇಸ್ನಲ್ಲಿ λ3 ಅಂತಿದೆ. ಅದೇ ಟೈಪ್ A11 ಪ್ಲೇಸ್ನಲ್ಲಿ λ1, A12 ಪ್ಲೇಸ್ನಲ್ಲಿ λ2, A13 ಪ್ಲೇಸ್ನಲ್ಲಿ λ3, ಉಳಿದೋದು R2 ಸೇಮ್ ಎಲಿಮೆಂಟು. ಈ ಥರ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಡೆಲ್ಟಾ ಈಸ್ ಈಕ್ವಲ್ ಟು ಡೆಲ್ಟಾ1 ಪ್ಲಸ್ ಡೆಲ್ಟಾ2 ಅಂತಂದರೆ ಯಾವುದಾದ್ರೂ ಒಂದು ರೋ ಅಥವಾ ಒಂದು ಕಾಲಮ್ನಲ್ಲಿ 2 ಟರ್ಮ್ ಇದ್ದು ಅಂತಂದರೆ ಸಮ್ ಆಫ್ 2 ಟರ್ಮ್ಸ್ ಇದ್ದರೆ 2 ಡಿಟರ್ಮಿನೆಂಟ್ಸ್ ಬರುತ್ತೆ. ಸಪೋಸ್ 3 ಟರ್ಮ್ಸ್ ಇದ್ದರೆ, ಈಗ ಒಂದೇ ಎಕ್ಸಾಂಪಲ್ ತೋರ್ತೀನಿ ನೋಡಿ. X ಪ್ಲಸ್ Y ಪ್ಲಸ್ Z ಇದ್ದು ಪ್ರತಿಯೊಂದು ರೋನಾಗ ಇರಬೇಕು. ಇಲ್ಲಿನೂ X ಪ್ಲಸ್ Y ಪ್ಲಸ್ Z, ಮತ್ತೊಂದು ಎಲಿಮೆಂಟ್ನಲ್ಲಿ X ಪ್ಲಸ್ Y Z. ಅಂದರೆ ಪ್ರತಿಯೊಂದು ರೋನಲ್ಲಿ 3 ಎಲಿಮೆಂಟ್ಸ್ಗಳು ಸಮ್ ಆಫ್ 3 ಟರ್ಮ್ಸ್ ಇದ್ದರೆ 3 ಡಿಟರ್ಮಿನೆಂಟನ್ನು ಬರಿಬೋದು. ಇದನ್ನು ಪ್ರಾಪರ್ಟಿ ಯೂಸ್ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ರೈಟ್, ಲಾಸ್ಟ್ 6th ಪ್ರಾಪರ್ಟಿ, ಲಾಸ್ಟ್ ಒನ್ ಇದು 6th ಪ್ರಾಪರ್ಟಿ ನೋಡಿ ಏನಿದೆ. ಇಫ್ ಈಚ್ ಎಲಿಮೆಂಟ್ ಆಫ್ ಎ ರೋ ಆರ್ ಕಾಲಮ್ ಈಸ್ ಮಲ್ಟಿಪ್ಲೈ ಬೈ ಸ್ಕೇಲಾರ್, ಅಂದರೆ ಯಾವುದಾದ್ರೂ ಒಂದು ರೋ ಅಥವಾ ಒಂದು ಕಾಲಮ್ ಕೆ ಮೀನ್ಸ್ ಸ್ಕೇಲಾರ್ನಿಂದ ಮಲ್ಟಿಪ್ಲೈ ಮಾಡಿರಿ ಆ್ಯಂಡ್ ಆ್ಯಡೆಡ್ ಟು, ಮತ್ತೇನು ಮಾಡಬೇಕು, ಅದು ಮಲ್ಟಿಪ್ಲೈ ಮಾಡಿ ಆ್ಯಡೆಡ್ ಟು ದಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಎನಿ ಅದರ್ ರೋ. ಅಂದರೆ ಒಂದು ರೋ
ಪ್ರತಿಯೊಂದು ಎಲಿಮೆಂಟ್ಸು ಕಾನ್ಸ್ಟೆಂಟ್ನಿಂದ ಮಲ್ಟಿಪ್ಲೈ ಮಾಡಿ ಆ ಕಾನ್ಸ್ಟೆಂಟ್ನಿಂದ ಮಲ್ಟಿಪ್ಲೈ ಮಾಡೋದು ರೋ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಅನದರ್ ರೋ ಜೋಡಿ ಆ್ಯಡ್ ಮಾಡಿ ಅಂತಾನೆ. ದೆನ್ ದ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಈಸ್ ಅನ್ಅಲ್ಟರ್ಡ್. ಅವಾಗನು ಆ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಏನಾಗಲ್ಲ, ಚೇಂಜ್ ಆಗಲ್ಲ, ಸೇಮ್ ಇರುತ್ತೆ ಅಂತಾನೆ. ರೈಟ್, ಡೆಲ್ಟಾ ಅಂತ ಬರ್ಕೋತೀನಿ. ಡೆಲ್ಟಾ ಅಂದರೆ ಅದು ಏನಿದೆ ಅದೇ ಬರೋಣ, ಬಟ್ ಅಲ್ಲಿ ಅದರ ವ್ಯಾಲ್ಯೂ ಎಕ್ಸ್ಪ್ಯಾಂಡ್ ಮಾಡಿಲ್ಲ, ಎಕ್ಸ್ಪ್ಯಾಂಡ್ ಮಾಡಿದ್ರೆ ಲೆಂದಿ ಆಗುತ್ತೆ ಅಂತೇಳಿ ಅಷ್ಟೇ ಬರ್ತಿದ್ದೀನಿ. ಓಕೆ, ನನಗೆ ಇನ್ನೂ ಒಂದು ಹೊಸ ಡಿಟರ್ಮಿನೆಂಟ್ ಬರಬೇಕು. ಲೆಟ್ ಡೆಲ್ಟಾ ಒನ್ ಬಿ ದಿ ಡಿಟರ್ಮಿನೆಂಟ್ ಆಪ್ಟೆನ್ಡ್ ಬೈ ದಿ ಆಪರೇಷನ್. ಆಪರೇಷನ್ ಏನು ಬರ್ದಿದ್ದಾನೆ ನೋಡಿ, R1 ಚೇಂಜಸ್ ಟು R1 ಪ್ಲಸ್ KR3 ಅಂತ ಬರ್ದಿದ್ದಾನೆ. ಇದ್ರ ಮೀನಿಂಗ್ ಏನು ಅಂತಂದರೆ, ಒಂದು ರೋ R1 ಇದೆ, ಕರೆಕ್ಟಾ? ರೈಟ್, ಇಲ್ಲಿ ನೋಡಿ, ಯಾವುದಾದ್ರೂ ಒಂದು ರೋಗೆ ಸ್ಕೇಲಾರ್ನಿಂದ ಮಲ್ಟಿಪ್ಲೈ ಮಾಡೋದು ಅಂತಂದಿದ್ದಾನೆ. ಈಗ R3ಗೆ ನಾ ಏನು ಮಾಡೀನಿ, Kನಿಂದ ಮಲ್ಟಿಪ್ಲೈ ಮಾಡೀನಿ. ಆಮೇಲೆ ಅದು ಏನು ಮಾಡಬೇಕು, ಆ್ಯಡೆಡ್ ಟು ದಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಎನಿ ಅದರ್ ರೋನ, ಇದು ಆ್ಯಡ್ ಮಾಡಬೇಕು ಯಾವುದಾದ್ರೂ ಇನ್ನೂ ಒಂದು ರೋಗ ಅಂತಂದಿದ್ದಾನೆ. ಸ್ಕೇಲಾರ್ ಮಲ್ಟಿಪ್ಲೈ ಬೈ ಎನಿ ರೋ ಈಸ್ ಮಲ್ಟಿಪ್ಲೈ ಬೈ ಅನದರ್ ಆ್ಯಡಿಂಗ್ ವಿತ್ ಅನದರ್ ರೋ ಅಂತಂದಿದ್ದಾನೆ. ರೈಟ್, K ಇಂಟು R3 ಅದು ಬೇರೆ ರೋ ಜೋಡಿ ನಾ ಆ್ಯಡ್ ಮಾಡಕತ್ತೀನಿ. ಈ ಥರ ಆಪರೇಷನ್ ಬರಿಬೋದು. ಇಷ್ಟೆಲ್ಲ ಟೋಟಲಿ ವರ್ಡಿಗೆ ಇದು ಒಂದೇ ಆಪರೇಷನ್ ತೊಗೊಂಡು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಓಕೆನಾ? ಓಕೆ, ರೈಟ್. ಈಗ ನಾ ಏನು ಎಲಿಮೆಂಟ್ ಬರಿತೀನಿ, ಇಲ್ಲಿ ಓನ್ಲಿ R1 ಚೇಂಜ್ ಆಗ್ತಾ ಇದೆ. ಆಪರೇಷನ್ ನಿಮ್ಗೆ ಎಲಿಮೆಂಟರಿ ರೋ ಆಪರೇಷನ್ ಅಂತ ಮಾಡಿದ್ರಿ, ನಿಮ್ಗೆ ಆಪರೇಷನ್ ಬಗ್ಗೆ ಐಡಿಯಾ ಇದೆ. ಓನ್ಲಿ R1 ಚೇಂಜ್ ಆಗಬೇಕು. R2 R2 ಎಲಿಮೆಂಟ್ಸ್ ಏನಿದಾವೆ ಸೇಮ್ ಅದಾವ. R3 ಎಲಿಮೆಂಟ್ಸ್ ಏನಿದಾವೆ ನೋಡಿ, ಅವು ಬಿ ಸೇಮ್ ಎಲಿಮೆಂಟ್ಸ್ R3ನಲ್ಲಿ ಇದ್ದಾವೆ. ಓನ್ಲಿ ಏನು ಚೇಂಜ್ ಆಗಬೇಕು, R1 ಚೇಂಜ್ ಆಗಬೇಕು. ಇಲ್ಲಿ R1 ಎಲಿಮೆಂಟ್ ಏನು, A11. ಓಕೆ, A11 ಪ್ಲಸ್ K. R1 ಎಲಿಮೆಂಟ್ ಪ್ಲಸ್ K. R3 ಎಲಿಮೆಂಟ್ ಏನಿದೆ, A31. ಅದು ಫಸ್ಟ್ ರೋನಲ್ಲಿ ಆಗಬೇಕು. ರೈಟ್, ಇದೇನಾ? ಇಲ್ಲ ನೋಡಿ. ಓಕೆ, ಇದೆ. ನೆಕ್ಸ್ಟ್ ಏನಾಗಬೇಕು ಅಂತಂದರೆ, ನೆಕ್ಸ್ಟ್ ಎಲಿಮೆಂಟ್ ನೋಡಿ, A12 ಇದೆ ಇಲ್ಲಿ ಎಲಿಮೆಂಟು. A12 R1 ಎಲಿಮೆಂಟ್ ಏನು, A12 ಇದೆ ಪ್ಲಸ್ K. ಇದು A32 ನೋಡಿ, ಇಲ್ಲಿ ಚೆಕ್ ಮಾಡಿ, A32 ಅಂತಿದೆ. ನೆಕ್ಸ್ಟ್ ಥರ್ಡ್ ಎಲಿಮೆಂಟಿಗೆ, ಥರ್ಡ್ ಎಲಿಮೆಂಟ್ A13 ಇದೆ, K ಇದೆ, K R3 ಎಲಿಮೆಂಟ್ ಏನಿದೆ, R3 ವ್ಯಾಲ್ಯೂ A33 ಇದೆ, A33 ಇಂಟು K ಪ್ಲಸ್ A13 ಅಂತ ಬರೆದಿದ್ದೀವಿ. ಅಂದರೆ ಫಸ್ಟ್ ರೋ ಅಟ್ಟೆ ಚೇಂಜು. ಓಕೆನಾ? ಇದು ಫಿಫ್ತ್ ಪ್ರಾಪರ್ಟಿ. ಈಗ ಫಿಫ್ತ್ ಪ್ರಾಪರ್ಟಿ ನೀವು ಆಲ್ರೆಡಿ ಪ್ರೂವ್ ಮಾಡಿದ್ರಿ. ಸಮ್ ಆಫ್ ಟೂ ಟರ್ಮ್ಸ್ ಆಫ್ ಡಿಟರ್ಮೆಂಟ್ ಯಾವುದಾದ್ರೂ ರೋನಲ್ಲಿ ಯಾವುದಾದ್ರೂ ಕಾಲಮ್ನಲ್ಲಿ ಇತ್ತಂದರೆ 2 ಡಿಟರ್ಮೆಂಟ್ಸ್ ಬರ್ತಾವಂತ ನಿಮ್ಗೆ ಆಲ್ರೆಡಿ ಗೊತ್ತು. ಲೆಟ್ ಡೆಲ್ಟಾ 1 ಈಸ್ ಈಕ್ವಲ್ ಟು, ಇಲ್ಲಿ ಫಸ್ಟ್ ಸೆಕೆಂಡ್ ರೋ ಥರ್ಡ್ ರೋ ನೋ ಚೇಂಜ್. ಎರಡೂ ಡಿಟರ್ಮೆಂಟಲ್ಲಿ ಸೇಮ್ ಅಂತ ಬರ್ತಿದೆ. ಇಲ್ಲಿದು ಫಸ್ಟ್ ಎಲಿಮೆಂಟ್ ಏನು, A11. ಇಲ್ಲಿದು ಫಸ್ಟ್ ಎಲಿಮೆಂಟ್ ಏನು, A12. ಇಲ್ಲಿದು ಫಸ್ಟ್ ಎಲಿಮೆಂಟ್ ಏನು, A13. ಈ ಥರ ಬರ್ತಿದ್ವಿ. ಇಲ್ಲಿದು ಸೆಕೆಂಡ್ ಎಲಿಮೆಂಟ್ ಏನು, ಸೆಕೆಂಡ್ ಎಲಿಮೆಂಟ್ KA31 ಅಂತ ಬರ್ತಿದ್ದೀನಿ. ಇಲ್ಲಿ ಸೆಕೆಂಡ್ ಎಲಿಮೆಂಟ್ KA32, ಇಲ್ಲಿದು KA33 ಅಂತ ಇದೆ. ಈ ಥರ ಎರಡು ಡಿಟರ್ಮೆಂಟ್. ರೈಟ್, ಈ ಡಿಟರ್ಮೆಂಟು ಹೆಂಗೆ ಬಂದಿದೆ ಅನ್ನೋದು ಪ್ರಾಪರ್ಟಿ ನಂಬರ್ 5ನಲ್ಲಿದೆ. ಸಮ್ ಆಫ್ ಇಫ್ ಈಚ್ ಎಲಿಮೆಂಟ್ ಆಫ್ ರೋ ಆರ್ ಕಾಲಮ್ ಆಫ್ ಎ ಡಿಟರ್ಮೆಂಟ್ ಈಸ್ ಸಮ್ ಆಫ್ 2 ಟರ್ಮ್ಸ್ ದೆನ್ ದ ಡಿಟರ್ಮೆಂಟ್ ಈಸ್ ಸಮ್ ಆಫ್ 2 ಡಿಟರ್ಮೆಂಟ್ಸ್ ಅಂತ ಪ್ರೂವ್ ಮಾಡಿದ್ವಿ. ಆ ಪ್ರಾಪರ್ಟಿ ಪ್ರಕಾರ ಬಂತು. ಓಕೆನಾ? ನೆಕ್ಸ್ಟ್ ನೋಡಿ, ಇಲ್ಲಿ ಏನಿದೆ ಅಂತ, ಇಲ್ಲಿ ಈ ಡಿಟರ್ಮೆಂಟ್ ವ್ಯಾಲ್ಯೂನ ನಾವು ಏನಂತ ಕರಿತೀವಿ, ಡೆಲ್ಟಾ. ಯಾಕೆ ಡೆಲ್ಟಾ ಅಂತ ತೊಗೊಂಡಿದ್ದೀನಿ ಫಸ್ಟಿಗೆ, ಲೆಟ್ ಅಂತೇಳಿ. ಓಕೆ, ಇಲ್ಲಿ Kನಿಂದ ಮಲ್ಟಿಪ್ಲೈ ಮಾಡೋದು ಒಂದು ರೋ ಇದೆ, ಇದನ್ನು ಒಂದು ಪ್ರಾಪರ್ಟಿ ಇದೆ. K ಕಾಮನ್ ತೊಗೋಬೋದು. K ಕಾಮನ್ ತೊಗೊಂಡ್ರೆ ಇಲ್ಲಿ ಉಳಿತೇನು ನೋಡಿ, K ಕಾಮನ್ ತೊಗೊಂಡ್ರೆ ಉಳಿತೇನು, A31 ಉಳಿತು, A32 ಉಳಿತು, A33, A31, A32, A33 K ಕಾಮನ್ ತೊಗೊಂಡಿದ್ದೀನಿ. ಕರೆಕ್ಟಾ? ಓಕೆ, ಇಷ್ಟಾದ ನಂತರ ಇಲ್ಲಿ ಏನಿದೆ ನೋಡಿ, ಫಸ್ಟ್ ರೋ ಥರ್ಡ್ ರೋ ಎರಡು ಸೇಮ್ ಇದಾವೇನಾ? ಫಸ್ಟ್ ರೋ ಥರ್ಡ್ ರೋ ಎರಡು ರೋ ಅಥವಾ ಎರಡು ಕಾಲಮು ಡಿಟರ್ಮಿನೆಂಟ್ನಲ್ಲಿ ಸೇಮ್ ಇದ್ರೆ ಅದರ ಆನ್ಸರ್ ಏನು? ಇದನ್ನು ಪ್ರಾಪರ್ಟಿ. ಇಫ್ 2 rows or 2 columns ಆಫ್ ಎ ಡಿಟರ್ಮಿನೆಂಟ್ ಆರ್ ಐಡೆಂಟಿಕಲ್ ದೆನ್ ದ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಏನಂತ ಪ್ರೂವ್ ಮಾಡಿದ್ವಿ, 0 ಇಂಟು K is 0. ಡೆಲ್ಟಾ ಪ್ಲಸ್ K ಇಂಟು 0 ಈಸ್ ಈಕ್ವಲ್ ಟು ಏನಾಯಿತು, ಡೆಲ್ಟಾ. ಅಂದರೆ ದೇರ್ ಫೋರ್ ಡೆಲ್ಟಾ 1 ಈಸ್ ಈಕ್ವಲ್ ಟು ಏನಾಯಿತು, ಡೆಲ್ಟಾ 1 ಈಸ್ ಈಕ್ವಲ್ ಟು ಡೆಲ್ಟಾ ಅಂತ ಆಯಿತು. ಇದು 6th ಪ್ರಾಪರ್ಟಿ ಆಯಿತು. ರೈಟ್, 6th ಪ್ರಾಪರ್ಟಿ ಏನು ಹೇಳಿದ್ದಾನೆ ನೋಡಿ, ಇಫ್ ಈಚ್ ಎಲಿಮೆಂಟ್ ಆಫ್ ಅ ರೋ ಆರ್ ಕಾಲಮ್ ಈಸ್ ಮಲ್ಟಿಪ್ಲೈ ಬೈ a scalar and added to the corresponding elements of any other row then the value of the determinant is unaltered ಅಂದಿದ್ದಾನೆ. ಅದೇ ಟೈಪು unaltered ಅಂದರೆ ಸೇಮ್ ಬಂದಿದೆ. ಡೆಲ್ಟಾ 1 ಈಸ್ ಈಕ್ವಲ್ ಟು ಡೆಲ್ಟಾ ಅಂತ ಬಂದಿದೆ. 6th ಪ್ರಾಪರ್ಟಿ ಮುಗೀತು. ನೆಕ್ಸ್ಟ್ ರಿಸಲ್ಟ್ಸ್ ನೋಡಿ. ಇಲ್ಲಿ ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಮ್ಯಾಗಿಂದ ಪ್ರಾಬ್ಲಮ್ ಮಾಡಬೇಕಾದ್ರೆ ಕೆಲವೊಂದು ರಿಸಲ್ಟ್ಸ್ ಬೇಕು. ಫಸ್ಟ್ ರಿಸಲ್ಟ್ ಏನಿದೆ, ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಇದೆ. ಏನು? ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ನೀವು ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಲ್ಲಿ ಓದಿರಿ. A square matrix is said to be upper triangular matrix if the elements below the diagonal elements are 0 ಅಂತ ಓದಿದ್ರಿ.
ನಾನು ಇಲ್ಲಿ ಯಾಕೆ ರಿಮೈಂಡ್ ಮಾಡ್ತಿದ್ದೀನಿ ಅಂತಂದರೆ ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ಭಾಳ ಈಸಿ ಇದೆ. ಈಗ ಇದು ಡೈಗೋನಲ್ ಎಲಿಮೆಂಟ್ಸ್ ಬಿಲೋ ಡೈಗೋನಲ್ ಎಲಿಮೆಂಟ್ಸ್ ಏನಿದಾವೆ 0 ಇದೆ, 0 ಇದ್ದರೆ ಬಿಲೋ ಇದ್ದರೆ ಅಪ್ಪರ್ ಟ್ರ್ಯಾಂಗ್ಯುಲರ್, ಅಬೋ ಇದ್ದರೆ ಲೋವರ್ ಟ್ರ್ಯಾಂಗ್ಯುಲರ್ ಅಂತ ಓದಿದ್ವಿ, ರೈಟ್. ಈ ಥರ ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಇದ್ದರೆ ಇದರದ್ದು ಡಿಟರ್ಮಿನೆಂಟು ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡೈಗೋನಲ್ ಎಲಿಮೆಂಟ್ಸ್ ಅಂತ ಆಗುತ್ತೆ. ಅಂದರೆ ಡಿಟರ್ಮಿನೆಂಟ್ ಆಫ್ ಏಜ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡೈಗೋನಲ್ ಎಲಿಮೆಂಟ್ಸ್. ಎಕ್ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಸಪೋಸ್ ಎಕ್ಸ್ಪೆಂಡ್ ಮಾಡಿದ್ರೆ ನಾನು ಎಕ್ಸ್ಪೆಂಡ್ ಮಾಡಿ ತೋರಿಸ್ತೀನಿ ನೋಡಿ. ಡಿಟರ್ಮಿನೆಂಟ್ ಆಫ್ ಏಜ್ ಈಕ್ವಲ್ ಟು ಎಲ್ಲಿ ಜಾಸ್ತಿ 0 ಇದಾವೆ, ಫಸ್ಟ್ ಕಾಲಮ್ನಲ್ಲಿ 0 ಇದಾವೆ. ಅಂದರೆ ಎಕ್ಸ್ಪೆಂಡ್ ಮಾಡಿ ಫಸ್ಟ್ ಕಾಲಮ್ ಸೈನ್ ಏನು ಪ್ಲಸ್ ಮೈನಸ್ ಪ್ಲಸ್, ರೈಟ್. ಪ್ಲಸ್ ಬರಿತೀನಿ. ಎಲಿಮೆಂಟ್ ಏನಿದೆ A11 ಇದೆ, A11 ಅಂತ ಬರೆದೆ. ಅದು ಯಾವ ರೋನಲ್ಲಿದೆ ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮ್ನಲ್ಲಿದೆ. ಡಿಲೀಟ್ ಮಾಡಿದ್ರೆ ಉಳಿತೇನೆ ಇಲ್ಲಿ A22 ಇಂಟು A33 ಅಂತ ಇದೆ, ಮೈನಸ್ 0 ಇಂಟು A23 0 ಆಯಿತು, ರೈಟ್. ಇದು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ನೆಕ್ಸ್ಟ್ ಎಲಿಮೆಂಟ್ ಏನಿದೆ 0 ಇದೆ, ಮೈನಸ್ 0 ಪ್ಲಸ್ 0 ಇಂಟು ಎನಿ ನಂಬರ್ ಅದು ಟೋಟಲಿ 0 ಆಯಿತು. ಇದು ಟೋಟಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, A11 A22 A33 ಅಂತ ಆನ್ಸರ್ ಬರುತ್ತೆ. ಅಂದರೆ ಡಿಟರ್ಮಿನೆಂಟ್ ಆಫ್ ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಈಸ್ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡೈಗೋನಲ್ ಎಲಿಮೆಂಟ್ಸ್. ಅದಷ್ಟೇ ಅಂತಲ್ಲ, ಲೋವರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ನೋಡಿ. ಇವೆರಡು ಮ್ಯಾಟ್ರಿಸಸ್ನ ಮ್ಯಾಟ್ರಿಸಸ್ ಟಾಪಿಕ್ನಲ್ಲಿ ಸ್ಟಡಿ ಮಾಡಿದ್ವಿ, ರೈಟ್. ಡೆಫಿನೇಷನ್ ನೋಡಿ, ಆ ಸ್ಕ್ವೇರ್ ಮ್ಯಾಟ್ರಿಕ್ಸ್ A is said to be lower triangular matrix if the elements above the diagonal elements are ಏನು 0 ಅಂತ. ಇಫ್ A is equal to ಮ್ಯಾಟ್ರಿಕ್ಸ್ ತೊಗೊಂಡಿದೆ, ಇದರ ಡಿಟರ್ಮಿನೆಂಟ್ ಡೈರೆಕ್ಟ್ ಎಕ್ಸ್ಪ್ಯಾಂಡ್ ಮಾಡೋ ಹಾಗಿಲ್ಲ, ಆದರೆ ಇಲ್ಲಿ ನಾನು ಬರೆದಿದ್ದೀನಿ, ನೀವು ಡೈರೆಕ್ಟ್ ಎಕ್ಸ್ಪ್ಯಾಂಡ್ ಮಾಡೋಂಗಿಲ್ಲ. ಡಿಟರ್ಮಿನೆಂಟ್ ಆಫ್ A is equal to ಡಿಟರ್ಮಿನೆಂಟ್ನಲ್ಲಿ ಬರ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಬೇಕು, ಓಕೆ. ಡಿಟರ್ಮಿನೆಂಟ್ ಆಫ್ A is equal to ಅಪ್ಪರ್ ಟ್ರ್ಯಾಂಗ್ಯುಲರ್ ಲೋವರ್ ಟ್ರ್ಯಾಂಗ್ಯುಲರ್ ಇದೆ, ರೈಟ್. ಲೋವರ್ ಟ್ರ್ಯಾಂಗ್ಯುಲರ್ ಇದ್ದರೆ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡೈಗೋನಲ್ ಎಲಿಮೆಂಟ್ಸ್ ಏನಿದೆ ನೋಡಿ, A11 A22 A33. ಇನ್ ಜನರಲ್ ಆಗಿ ನಾನು ಏನು ಹೇಳ್ಬೋದು, ಅದು ಅಪ್ಪರ್ ಟ್ರ್ಯಾಂಗ್ಯುಲರ್ ಇರಲಿ ಲೋವರ್ ಟ್ರ್ಯಾಂಗ್ಯುಲರ್ ಇರಲಿ, ಅದಕ್ಕೆ ಏನಂತ ಕರಿಬೋದು, ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿಬೋದು, ಓಕೆ. ಇನ್ ಜನರಲ್ ಆಗಿ ಯಾವುದೇ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಇರಲಿ, if in general the determinant of a triangular matrix is the product of their diagonal elements ಅಂದಿದ್ದಾನೆ. diagonal elements ಇದು ಕಾನ್ಸೆಪ್ಟ್, ಓಕೆ. ನೆಕ್ಸ್ಟ್ ಫಸ್ಟ್ ಪ್ರಾಪರ್ಟಿನಲ್ಲಿ ನಾವು ಪ್ರೂವ್ ಮಾಡಿದ್ವಿ, ಇಫ್ A is a square matrix then determinant of A is equal to determinant of A dash. ಅಂದರೆ determinant of delta is equal to delta dash ಅಂತ ಪ್ರೂವ್ ಮಾಡಿದ್ವಿ ನೋಡಿ. ಅಂದರೆ determinant of A matrix is equal to ಅದರ ಟ್ರಾನ್ಸ್ಪೋಸ್ ಡಿಟರ್ಮಿನೆಂಟ್ನು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ ಅಂತ ಪ್ರೂವ್ ಮಾಡಿದ್ವಿ. ಇದು ಒಂದು ನೆನ್ಪಿಟ್ಕೊಳ್ಳಿ ಯಾವಾಗಲೂ. ಥರ್ಡ್ ಏನಿದೆ ನೋಡಿ, ನೆಕ್ಸ್ಟ್ ಏನಿದೆ, ಇಫ್ A is a square matrix of order n, ಇಫ್ A is a square matrix of order n ಇದೆ, ಕೆ ಬಿ ಯ ಎನಿ ಸ್ಕೇಲಾರ್, ಕೆ ಏನಾದರೂ ಸ್ಕೇಲಾರ್ ಇದೆ ಅಂತ ತಿಳ್ಕೊಳ್ಳಿ. ಆರ್ಡರ್ ಎಷ್ಟಿದೆ, n ಅಂತಿದೆ. ಕೆ ಇಂಟು ಎ ಅಂತದೆ, ಡಿಟರ್ಮಿನೆಂಟ್ ಆಫ್ ಕೆ ಇಂಟು ಎ ಈಸ್ ಈಕ್ವಲ್ ಟು ಏನಾಗುತ್ತೆ, ಕೆ ಟು ದಿ ಪವರ್ n ಆಫ್ ಡಿಟರ್ಮಿನೆಂಟ್ ಆಫ್ ಎ ಅಂತ ಆಗುತ್ತೆ ಅಂತಾನೆ. ಇದು ಹೇಗೆ ಅಂತಂದರೆ, ಈಗ ಸಪೋಸ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ಒಂದು ಎಕ್ಸಾಂಪಲ್ ನೋಡಿ, ಏನು ಎಕ್ಸಾಂಪಲ್ ಅಂತಂದರೆ, ಒಂದು ಎ ಮ್ಯಾಟ್ರಿಕ್ಸ್ ಇದೆ, 3x3 ಮ್ಯಾಟ್ರಿಕ್ಸ್ ಇದೆ ಅಂತ ತಿಳ್ಕೊರಿ. ಏನಿದೆ, 3x3. ಹಿಂಗೆ 3 ರೋ ಇದ್ದಾವೆ. 3 ರೋ ಇದ್ದಾವೆ ಅಂತಂದರೆ ಇದು ಎ ಮ್ಯಾಟ್ರಿಕ್ಸ್ ಆಯಿತು, ಕರೆಕ್ಟಾ. ಈಗ ನನಗೇನು ಬೇಕು, ಕೆ ಎ ಬೇಕು. ಕೆ ಅಂತಂದರೆ ಏನು ಮಾಡ್ತೀರಾ ನೀವು, ಕೆ ಎ ಮ್ಯಾಟ್ರಿಕ್ಸ್ ಅಂತಂದರೆ ಈ 3 ರೋಸ್ ಮ್ಯಾಟ್ರಿಕ್ಸ್ಗಳಿಗೂ ಏನು ಮಾಡ್ತೀರಿ, ಕೆನಿಂದ ಮಲ್ಟಿಪ್ಲೈ ಮಾಡ್ತೀರಿ. ಹಿಂಗೆ ಕೆ 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 ಹಿಂಗೆ ಕೆ ಎಲಿಮೆಂಟ್ಸ್ಗಳನ್ನ ಮಲ್ಟಿಪ್ಲೈ ಮಾಡ್ತೀರಿ. ಕೆ ಮಲ್ಟಿಪ್ಲೈ ಮಾಡಿದ್ರೆ ಡಿಟರ್ಮಿನೆಂಟ್ನಲ್ಲಿ ಏನಿದೆ, ಡಿಟರ್ಮಿನೆಂಟ್ ಆಫ್ ಕೆ ಈಸ್ ಈಕ್ವಲ್ ಟು ಏನು ಮಾಡ್ತೀವಿ, ಯಾವುದಾದ್ರೂ ಒಂದು ರೋನಿಂದ ಕಾಮನ್ ತಗೋ. ಇದು ಫಸ್ಟ್ ರೋನಿಂದ ಒಂದು ಕೆ ಕಾಮನ್ ತಗೋರಿ, ಸೆಕೆಂಡ್ ರೋನಿಂದ ಒಂದು ಕಾಮನ್ ತಗೋರಿ ಕೆ, ಥರ್ಡ್ ರೋನಿಂದ ಒಂದು ಕಾಮನ್ ಕೆ ತಗೋರಿ, ರೈಟ್. ಇಲ್ಲಿ ಕಾಮನ್ ತೊಗೊಂಡ ತಕ್ಷಣ ಇದು ಉಳಿತೇನು, ಮ್ಯಾಟ್ರಿಕ್ಸ್ ಎ ಉಳಿತೆ, ಅಂದರೆ ಅದರದ್ದು ಡಿಟರ್ಮಿನೆಂಟ್ ಆಫ್ ಎ ಉಳಿತೆ. ದಿಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಕೆ ಇಂಟು ಎ ಈಸ್ ಈಕ್ವಲ್ ಟು ಕೆ ಇಂಟು ಕೆ ಏನಾಯಿತು, ಕೆ ಕ್ಯೂಬ್ ಇಂಟು ಡಿಟರ್ಮಿನೆಂಟ್ ಆಫ್ ಎ ಆಯಿತು. ಈ ಕೆ ಕ್ಯೂಬ್ ಯಾಕೆ ಬಂತು ಅಂದರೆ ಇದು ಆರ್ಡರ್ 3 ಇದೆ, 3x3 ಇದೆ. ಸಪೋಸ್ ಆರ್ಡರ್ ಏನಿದ್ರೆ ಕೆ ಟು ದಿ ಪವರ್ n, ಕರೆಕ್ಟ್ ಆಯ್ತಾ, ರೈಟ್. ಇದ್ರ ಮ್ಯಾಗಿಂದ ಪ್ರಾಬ್ಲಮ್ಸ್ನ ಮಾಡ್ತೀವಿ. ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಏನಿದೆ, ಇಫ್ ಎ ಆ್ಯಂಡ್ ಬಿ ಆರ್ 2 ಸ್ಕ್ವೇರ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್, ಅವೆರಡು ಏನಿರಬೇಕು, ಸೇಮ್ ಆರ್ಡರ್ ಇರಬೇಕು. ಯಾಕಂತಂದ್ರೆ ಪ್ರಾಡಕ್ಟ್ ಪಾಸಿಬಲ್ ಆಗಬೇಕಲ್ಲ. ದೆನ್ ಡಿಟರ್ಮಿನೆಂಟ್ ಆಫ್ ಎ ಬಿ ಈಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ. ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಬಿ ಸಿ 3 ಇದಾವೆ ಅಂತ ತಿಳ್ಕೊರಿ. ಅವಾಗ ಏನು ಬರಿಬೋದು, ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಇಂಟು ಡಿಟರ್ಮಿನೆಂಟ್ ಆಫ್ ಸಿ, ಈ ಥರ ಸಪ್ರೇಟಾಗಿ ಬರಿಬೋದು, ಕರೆಕ್ಟಾ. ಓಕೆ, ಇವು ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ ಆಯಿತು. ನೆಕ್ಸ್ಟ್ ಇದ್ರ ಮ್ಯಾಗಿನ ನಾವು ಪ್ರಾಬ್ಲಮ್ ಮಾಡೋಣ, ರೈಟ್. ಏನಿದೆ ಪ್ರಾಬ್ಲಮ್ಸ್ ನೋಡಿ, ವರ್ಕ್ಡ್ ಎಕ್ಸಾಂಪಲ್ಸು ಟೈಪ್ 1, ಟೈಪ್ 1, ಟೈಪ್ 2, ಟೈಪ್ 3 ಅಂತದೇವೆ ಪ್ರಾಪರ್ಟೀಸ್ ಮೇಲೆ, ರೈಟ್. ಇವತ್ತು ನಾನು ಏನು ಮಾಡ್ತೀನಿ ಅಂತಂದರೆ ಟೈಪ್ 1 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀನಿ. ಇಫ್ ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ ಆಫ್ ಎ ಏನು ಕೊಟ್ಟಿದ್ದಾನೆ, 2 ಅಂತ ಕೊಟ್ಟಿದ್ದಾನೆ. ದೆನ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಡ್ಯಾಶ್ ಅಂತ ಕೇಳಿದ್ದಾನೆ. ಗಿವನ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು ಏನಿದೆ, 2 ಇದೆ. ವಿ ಹ್ಯಾವ್ ಫಾರ್ಮುಲಾ ಏನಿದೆ, ಡಿಟರ್ಮಿನೆಂಟ್ ಆಫ್ ಎ ಬಿ ಈಸ್ ಈಕ್ವಲ್ ಟು ಏನಂತ ಬರೀತಿದ್ವಿ, ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಸಪ್ರೇಟಾ. ಓಕೆ, ಆ ಥರ ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಡ್ಯಾಶ್ ಇದ್ದರೆ ಏನು ಬರಿಬೋದು ನಾ, ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಸಪ್ರೇಟ್ ಬರಿಬೋದು.
ಓಕೆ, ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾನೆ. ಡಿಟರ್ಮಿನೆಂಟ್ ಆಫ್ ಎ ಏನಿದೆ 2 ಇದೆ ನೋಡಿ, 2 ಇದೆ. ನೆಕ್ಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶು, ಇದನ್ನು ಒಂದು ಪ್ರಾಪರ್ಟಿ ಗೊತ್ತಿದೆ. ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಡ್ಯಾಶ್, ಸಾರಿ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್, ಬೋತ್ ಆರ್ ಈಕ್ವಲ್, ರೈಟ್. ಇದು ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂನು 2, ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ವ್ಯಾಲ್ಯೂನು 2, 2 2 ಸಹ ಎಷ್ಟಾಯಿತು 4. ದೇರ್ ಫೋರ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಡ್ಯಾಶ್ ಈಸ್ ಈಕ್ವಲ್ಸ್ ಟು ವಾಟ್ 4 ಅಂತ ಆಯಿತು. 29th ಕ್ವಶನ್ ಆಯಿತು. ನೆಕ್ಸ್ಟ್ ಏನಿದೆ ನೋಡಿ 30 ಇಫ್ ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಅಂತ ಏನು ಹೇಳಿದಿಲ್ಲ. ಇಫ್ ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದಿದ್ದಾನೆ ಆ್ಯಂಡ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 6 ಅಂದಿದ್ದಾನೆ, ದೆನ್ ದ ಫೈಂಡ್ ದಿ ವ್ಯಾಲ್ಯೂ ಆಫ್ ದಿಸ್ ಅಂದಿನ. ಡೈರೆಕ್ಟ್ಲಿ ಏನಂತ ಬರಿಬೋದು ನಾವು, ಗಿವನ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 6, ವಿ ಹ್ಯಾವ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಡ್ಯಾಶ್ ಈಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಡ್ಯಾಶ್ ಅಂತ ಬರ್ಕೋಬೋದು. ಓಕೆ, ಇಷ್ಟಾದ ನಂತರ ಇದರ ಫಾರ್ಮುಲಾ ಇದೆ. ಡಿಟರ್ಮಿನೆಂಟ್ ಆಫ್ ಎ ಬಿ ಈಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಸಪ್ರೇಟ್ ಅಂತ. ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ 6 ಇದೆ, ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ವ್ಯಾಲ್ಯೂನು ಏನಿದೆ ಈಕ್ವಲ್ ಇದೆ, ರೈಟ್. 6 6 36 ಆಯಿತು. ಇದು ಮಾಡ್ಬೋದಾ? ಓಕೆ, ಡನ್. ನೆಕ್ಸ್ಟ್ ಏನಿದೆ ನೋಡಿ 31. ಇಫ್ ಎ ಈಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3/3, ಫೈಂಡ್ ದಿ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ 3 ಇದೆ. ಗಿವನ್ ಆರ್ಡರ್ ಎಷ್ಟಿದೆ ನೋಡಿ, ಆರ್ಡರ್ ಇಂಪಾರ್ಟೆಂಟ್ ಇಲ್ಲಿ. ಆರ್ಡರ್ ಅಂತಂದರೆ 3 ಆಯಿತು. ಓಕೆ, ವಿ ನೋ ದ್ಯಾಟ್ ಫಾರ್ಮುಲಾ. ಡಿಟರ್ಮಿನೆಂಟ್ ಆಫ್ ಕೆ ಎ ಈಸ್ ಈಕ್ವಲ್ಸ್ ಟು ಏನಿತ್ತು ಫಾರ್ಮುಲಾ ಓದಿದ್ರಲ್ಲ, ಕೆ ಟು ದಿ ಪವರ್ ಎನ್ ಇಂಟು ಡಿಟರ್ಮಿನೆಂಟ್ ಆಫ್ ಎ ಇತ್ತು ನೋಡಿ, ಅಲ್ಲಿ ಅದೇ ಇದೆ. ಎನ್ ಅಂದರೆ ಏನಿಲ್ಲಿ 3. ಓಕೆ, ಕೆ ಅಂದರೆ ಎಷ್ಟು, ಕೆನು 3. ದಿಸ್ ಇಂಪ್ಲೈಸ್ 3 ಡಿಟರ್ಮಿನೆಂಟ್ ಆಫ್ 3a ಈಸ್ ಈಕ್ವಲ್ ಟು 3 ಟು ದಿ ಪವರ್ 3a ಅಂತ ಬರ್ಕೋಬೋದು. ಯಾಕಂತಂದರೆ ಕೆ ವ್ಯಾಲ್ಯೂನು 3 ಇದೆ, ಎನ್ ವ್ಯಾಲ್ಯೂನು 3 ಇದೆ. ಅಂದರೆ ಡಿಟರ್ಮಿನೆಂಟ್ ಆಫ್ 3a ಈಸ್ ಈಕ್ವಲ್ಸ್ ಟು ಏನಾಯಿತು 3 ಟು ದಿ ಪವರ್ ಎನ್ ಅಂತ ಬರಿಬೋದು. ಎನ್ ಈಸ್ ಎಷ್ಟಿದೆ, ಆರ್ಡರ್ 3 ಇದೆ, ಡಿಟರ್ಮಿನೆಂಟ್ ಆಫ್ ಎ ಅಂತ ಬರ್ಕೋಬೋದು. 3 ಟು ದಿ ಪವರ್ 3 ಈಸ್ ಎಷ್ಟು 27. ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಕೊಟ್ಟಿಲ್ಲ ಇಲ್ಲಿ, ಡಿಟರ್ಮಿನೆಂಟ್ ಆಫ್ ಎ ಆಸ್ ಇಟ್ ಈಸ್ ಅಷ್ಟೇ ಇಡಬೇಕು. ಡಿಟರ್ಮಿನೆಂಟ್ ಆಫ್ ಎನೇ ಅಂತ ಇರಬೇಕು. ಅಂದರೆ ದೇರ್ ಫೋರ್ ಡಿಟರ್ಮಿನೆಂಟ್ ಆಫ್ 3a ಈಸ್ ಈಕ್ವಲ್ ಟು 27 ಇಂಟು ಡಿಟರ್ಮಿನೆಂಟ್ ಆಫ್ ಎ ಅಂತ ಬರಿಬೋದು. ಓಕೆ, 32 ಕ್ವಶನ್ ನೋಡಿ ಏನಿದೆ. ಇಫ್ ಎ ಈಸ್ ಅ 3/3 ಮ್ಯಾಟ್ರಿಕ್ಸ್, ಎ ಈಸ್ ಅ 3/3 ಅಂದರೆ ಆರ್ಡರ್, ಡಿಟರ್ಮಿನೆಂಟ್ ಆಫ್ ಎ ಈಸ್ ನಾಟ್ ಈಕ್ವಲ್ ಟು 0 ಅಂದಿದ್ದಾನೆ ಆ್ಯಂಡ್ ಡಿಟರ್ಮಿನೆಂಟ್ ಆಫ್ 3a ಈಸ್ ಈಕ್ವಲ್ ಟು ಕೆ ಇಂಟು ಎ ಅಂದಿದ್ದಾನೆ. ದೆನ್ ದಿ ರೈಟ್ ದಿ ವ್ಯಾಲ್ಯೂ ಆಫ್ ಕೆ ಇದೆ. ದೆನ್ ದಿ ರೈಟ್ ದಿ ವ್ಯಾಲ್ಯೂ ಆಫ್ ಕೆ ಅಂತಂದರೆ ಇದು ಸಾಲ್ವ್ ಮಾಡಬೇಕು ನೋಡಿ. ಕೊಟ್ಟದ ಕಂಡೀಷನ್ ಏನು ನೋಡಿರಿ, ಆರ್ಡರ್ ಏನಿದೆ ನೋಡಿ, ಆರ್ಡರ್ 3 ಇದೆ, ಡಿಟರ್ಮಿನೆಂಟ್ ಆಫ್ 3a ಈಸ್ ಈಕ್ವಲ್ ಟು ಕೆ ಇಂಟು ಎ ಇದೆ, ರೈಟ್. ಆರ್ಡರ್ ನೋಡಿ ಏನಿದೆ, ಆರ್ಡರ್ ಈಸ್ 3, ಡಿಟರ್ಮಿನೆಂಟ್ ಆಫ್ 3a ಈಸ್ ಈಕ್ವಲ್ ಟು ಕೆ ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್ ಎ ಇದೆ. ವಿ ನೋ ದ್ಯಾಟ್ ಫಾರ್ಮುಲಾ. ಡಿಟರ್ಮಿನೆಂಟ್ ಆಫ್ ಕೆ ಈಸ್ ಈಕ್ವಲ್ ಟು ಏನಿದೆ ನೋಡಿ, ಡಿಟರ್ಮಿನೆಂಟ್ ಆಫ್ ಕೆ ಈಸ್ ಈಕ್ವಲ್ ಟು ಕೆ ಟು ದಿ ಪವರ್ ಎನ್ ಇಂಟು ಡಿಟರ್ಮಿನೆಂಟ್ ಆಫ್ ಎ. 3 ಇದ್ದಕ್ಕಾರ 3 ಟು ದಿ ಪವರ್ 3, ಆರ್ಡರ್ನು 3 ಇದೆ, 3 ಟು ದಿ ಪವರ್ 3. ಹೀಗೆ ಪ್ರೀವಿಯಸ್ ಕ್ವಶನ್ ನಂಬರ್ 31 ಮಾಡಿರ್ಬೋದು. ಓಕೆ, 31 ಮಾಡಿದ್ವಿ. 3 ಟೈಮ್ಸ್ 3 ಟು ದಿ ಪವರ್ 3 ಡಿಟರ್ಮಿನೆಂಟ್ ಆಫ್ ಎ ಅಂತ ಬರೆದಿದ್ವಿ. ಓಕೆ, 3 ಟೈಮ್ಸ್ ಆಫ್ ಎ ಡಿಟರ್ಮಿನೆಂಟ್ ಈಸ್ ಈಕ್ವಲ್ಸ್ ಟು 27. 3 ಟು ದಿ ಪವರ್ 3 ಅಂತಂದರೆ 27 ಇಂಟು ಡಿಟರ್ಮಿನೆಂಟ್ ಆಫ್ ಎ, ರೈಟ್. ಕಂಪೇರ್ ಮಾಡಿ ಅವ ಏನು ಕೇಳಿದ್ದಾನೆ ನಿಮಗೆ, ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ಸ್ ಟು ಏನಂತ ಕೊಟ್ಟಿದ್ದಾನೆ, ಕೆ ಇಂಟು ಡಿಟರ್ಮಿನೆಂಟ್ ಆಫ್ ಎ ಕೊಟ್ಟಿದ್ದಾನೆ. ಓಕೆ, ಬಟ್ ಆನ್ಸರ್ ಬಂದದ್ದು ಯಾವುದು, ಡಿಟರ್ಮಿನೆಂಟ್ ಆಫ್ 3a ಈಸ್ ಈಕ್ವಲ್ಸ್ ಟು ಏನು ಬಂದಿದೆ, ವಿಚ್ ಈಸ್ ಈಕ್ವಲ್ಸ್ ಟು 27 ಡಿಟರ್ಮಿನೆಂಟ್ ಆಫ್ ಎ ಅಂತ ಬಂದಿದೆ. ಇವೆರಡು ಕಂಪೇರ್ ಮಾಡಿ ಈಕ್ವಲ್ಲು. ಇಲ್ಲಿ ಕೆ ವ್ಯಾಲ್ಯೂ ಏನಾಯಿತು 27 ಅಂತ ಆಯಿತು. ಓಕೆ, 32 ಕ್ವಶನ್ ಮುಗೀತು. 33 ಏನಿದೆ ನೋಡಿ, ದ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಆಫ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3/3 ಈಸ್ ಎಷ್ಟಿದೆ 4 ಇದೆ. ಫೈಂಡ್ ದಿ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ 5 ಅಂತ ಅಂದಿದ್ದಾನೆ. ಗಿವನ್ ಡಿಟರ್ಮಿನೆಂಟ್ ಆಫ್ ಎ ಈಸ್ 4, ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ಎ ಆಫ್ ಆರ್ಡರ್ 3/3, ಆರ್ಡರ್ ಎಷ್ಟು 3/3, ಎಷ್ಟು ಕೊಟ್ಟಿದ್ದಾನೆ, ಡಿಟರ್ಮಿನೆಂಟ್ ವ್ಯಾಲ್ಯೂ 4 ಅಂತ ಕೊಟ್ಟಿದ್ದಾನೆ, ಆರ್ಡರ್ 3. ಫಾರ್ಮುಲಾ ಏನಿದೆ ನೋಡಿ ನಮ್ಮ ಹತ್ರ, ಫಾರ್ಮುಲಾ ಏನಿದೆ, ವಿ ಹ್ಯಾವ್ ಡಿಟರ್ಮಿನೆಂಟ್ ಆಫ್ ಕೆ ಈಸ್ ಈಕ್ವಲ್ ಟು ಕೆ ಟು ದಿ ಪವರ್ ಎನ್ ಇಂಟು ಡಿಟರ್ಮಿನೆಂಟ್ ಆಫ್ ಎ ಇದೆ, ರೈಟ್. ದಿಸ್ ಇಂಪ್ಲೈಸ್ ನಮಗೇನು ಬೇಕು, 5a ಬೇಕು. 5a ಈಸ್ ಈಕ್ವಲ್ಸ್ ಟು ಕೆ ವ್ಯಾಲ್ಯೂ ಏನಾಯಿತು 5 ಟು ದಿ ಪವರ್ ಎನ್, ಎನ್ ಅಂದರೆ ಆರ್ಡರ್ 3 ಮೀನ್ಸ್ ಡಿಟರ್ಮಿನೆಂಟ್ ಆಫ್ ಎ ಆಯಿತು. 5 ಟು ದಿ ಪವರ್ 3 ಅಂದರೆ 125 ಆಯಿತು. ಓಕೆ, ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ, 4 ಕೊಟ್ಟಿದ್ದಾನೆ. 4 125 ಇಂಟು 4 ಎಷ್ಟಾಯಿತು, ರೈಟ್ 500 ಅಂತ ಆಯಿತು. ಓಕೆನಾ. ನೆಕ್ಸ್ಟ್ 34 ಕ್ವಶನ್ ಏನಿದೆ ನೋಡಿ, 34 ಕ್ವಶನ್ ಮ್ಯಾಟ್ರಿಕ್ಸ್ ಎ ಆಫ್ ಆರ್ಡರ್ 3/3 ಸಸ್ ದ್ಯಾಟ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ, 4 ಅಂತ ಕೊಟ್ಟಿದ್ದಾನೆ. ಫೈಂಡ್ ದಿ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ 2 ಎಂದಿದ್ದಾನೆ. ಡಿಟರ್ಮಿನೆಂಟ್ ಆಫ್ ಎ ಈಸ್ 4, ಆರ್ಡರ್ ಎಷ್ಟು ಕೊಟ್ಟಿದ್ದಾನೆ, ಆರ್ಡರ್ ಮೀನ್ಸ್ ಎನ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ, 3 ಕೊಟ್ಟಿದ್ದಾನೆ. ವಿ ಹ್ಯಾವ್ ಫಾರ್ಮುಲಾ ಗೊತ್ತು, ಇದೊಂದು ನೋಡ್ಕೊಳ್ಳಿ, ಯಾಕೆ ಈ ಥರ ಪ್ರಾಬ್ಲಮ್ ಜಾಸ್ತಿ ಮಾಡಿದ್ದೀನಿ. ಓಕೆ, ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ವರ್ಕ್ಡ್ ಎಕ್ಸಾಂಪಲ್ ಟೈಪ್ 2 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀನಿ. ಓಕೆನಾ, ಬೈ ಯೂಸಿಂಗ್ ಪ್ರಾಪರ್ಟಿ. ಪ್ರಾಪರ್ಟಿ ಯೂಸ್ ಮಾಡಿನೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಇವೇನು ಅಂತಂದರೆ ಜಾಸ್ತಿ 1 ಮಾರ್ಕ್ಸಿಗೆ ಕೇಳ್ತಾನೆ ನೋಡಿ. 1 ಮಾರ್ಕ್ಸ್ನಲ್ಲಿ ಐ ಥಿಂಕ್ ಇವು ಎರಡು ಅಥವಾ 3 ಇಯರ್ನಲ್ಲಿ ಕೇಳೋದಿದ್ದಾವೆ. ನಾ ಇಯರ್ ಅಷ್ಟೇ ಬರೋದಿದ್ದಿಲ್ಲ. ಇದು ನಾನು ನನ್ನ ಪ್ರೀವಿಯಸ್ ಇಯರ್
ಸಾಲ್ವ್ಡ್ ಪೇಪರ್ಸ್ನಲ್ಲಿ ನೆಕ್ಸ್ಟ್ ಈ ಟಾಪಿಕ್ ಕಂಪ್ಲೀಟ್ ಆದ ನಂತರ ಆ ವಿಡಿಯೋನಲ್ಲಿ ಇಯರ್ ವೈಸ್ನ ನಾ ಸೆಂಡ್ ಮಾಡಿರ್ತೀನಿ ನೋಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ನ ನಾ ಆದಷ್ಟು ಬೇಗ ಸೆಂಡ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು.